ವಾಕ್ಯ ನಾನೇನು ಟಾಪಿಕ್ ಏನಂದರೆ ಇವತ್ತು ಕೃಪೆ ಮತ್ತು ರಕ್ಷಣೆ ಅಂತ. ಕೃಪೆ ಮತ್ತು ರಕ್ಷಣೆ. ಓಕೆ, ಈಗ ಕೃಪೆ ಅಂದರೆ ಏನು ಅಂತ ನೋಡ್ಕೊಳ್ಳೋಣ. ಮೊದಲನೇದಾಗಿ ಜನರಾಸಿಟಿ ಅಂದರೆ ಔದಾರ್ಯ. ಔದಾರ್ಯ ಅಂದರೆ ಧಾರಾಳವಾಗಿ ಕೊಡುವಂಥದ್ದು. ಒಂದು ಅರ್ಥ, ಕೃಪೆಗೆ ಒಂದು ಅರ್ಥ. 2 ಕೊರಿಂಥ 9ನೇ ಅಧ್ಯಾಯ 8ನೇ ವಚನ. ಎರಡು ಕೊರಿಂಥ 9ನೇ ಅಧ್ಯಾಯ 8ನೇ ವಚನ. ಇನ್ನೊಬ್ರು ಎಫೆಸ 1ನೇ ಅಧ್ಯಾಯ ತೆಗೆದಿಟ್ಕೊಳ್ಳಿ. 1:7, 2:7 ಓದಬೇಕು. 2 ಕೊರಿಂಥ 9ನೇ ಅಧ್ಯಾಯ 8ನೇ ವಚನ, ಎಫೆಸ 1ನೇ ಅಧ್ಯಾಯ 7ನೇ ವಚನ. 2 ಕೊರಿಂಥ 9:8, 225 ಪೇಜ್ ನಂಬರ್. ದೇವರು ಸಕಲ ವಿಧವಾದ ದಾನಗಳನ್ನು ಸಕಲ ವಿಧವಾದ ದಾನ ಅಂದರೆ ನಾವಿಲ್ಲಿ ಕೃಪೆ ಬಗ್ಗೆ ಮಾಡ್ಕೋತಾ ಇದ್ದೀವಿ, ಧಾರಾಳವಾಗಿ ದೇವರು ಕೊಡ್ತಾರೆ ಅನ್ನೋದ್ರ ಬಗ್ಗೆ ಮಾಡ್ತಾ ಇದ್ದೀವಿ. ಸಕಲ ವಿಧವಾದ, ಎಲ್ಲ ವಿಧವಾದ, ನಿಮ್ಮ ರಕ್ಷಣೆಗೆ ಅವಶ್ಯಕತೆ ಇರುವಂಥ ಎಲ್ಲ ವಿಧವಾದ ದಾನಗಳನ್ನು ಆತನು ನಿಮಗೆ ಕೊಡ್ತಾನೆ. ಎರಡನೇದಾಗಿ ದಾನಗಳನ್ನು ನಿಮಗೆ ಧಾರಾಳವಾಗಿ ಹೇಗೆ ಕೊಡ್ತಾರಂತೆ? ಎಲ್ಲ ವಿಧವಾದ ವರಗಳನ್ನು ಧಾರಾಳವಾಗಿ ಕೊಡ್ತಾರಂತೆ. ಅದು ಲಿಮಿಟೆಡ್ ಅಲ್ಲ. ಕೆಲವು ಲಿಮಿಟೆಡ್ ಇರ್ತದೆ, ಅನ್ಲಿಮಿಟೆಡ್ ಫುಡ್ ಅಂತ ಹೇಳ್ತಾರೆ, ಆದರೆ ರೈಸ್ ಮಾತ್ರ ಅನ್ಲಿಮಿಟೆಡ್ ಆಗ್ತಾರೆ, ಇನ್ನೇನು ಬೇರೆ ಅನ್ಲಿಮಿಟೆಡ್ ಇರೋಲ್ಲ ಅಲ್ವಾ? ಅನ್ಲಿಮಿಟೆಡ್ ಮೀಲ್ಸ್ ಅಂದರೆ ರೈಸ್ ಮಾತ್ರ ಅನ್ಲಿಮಿಟೆಡ್ ಅಂತ ಆಮೇಲೆ ಹೇಳ್ತಾರೆ. ಇಲ್ಲ, ಆಗಲ್ಲ. ನಿನಗೆ ಪಲ್ಯ ಬೇಕಾದರೆ ಪಲ್ಯ, ಇಲ್ಲ ಸಾಂಬಾರು ಬೇಕಾದರೆ ಸಾಂಬಾರು, ನಿನಗೇನು ಅವಶ್ಯಕತೆ ಇದೆಯೋ, ಏನು ಇಷ್ಟ ಇದೆಯೋ, ನಿನ್ನ ಆತ್ಮಿಕ ಜೀವನಕ್ಕೆ, ನಿನ್ನ ರಕ್ಷಣೆಗೆ ಏನು ಅವಶ್ಯಕತೆ ಇದೆಯೋ ಎಲ್ಲವನ್ನು ದೇವರು ಧಾರಾಳವಾಗಿ ಕೊಡ್ತಾರಂತೆ. ಏನಕ್ಕೆ? ಅದಕ್ಕೇನು ಚೌಕಾಸಿ ಇಲ್ಲ ದೇವ್ರ ಹತ್ರ. ಓಕೆ, ಮುಂದಕ್ಕೆ ಹೋದು. ನಿಮಗೆ ಧಾರಾಳವಾಗಿ ಅನುಗ್ರಹಿಸುವುದಕ್ಕೆ ಶಕ್ತನಾದ್ದರಿಂದ. ಶಕ್ತನಾಗಿರೋದ್ರಿಂದ ಅಂದರೆ ದೇವ್ರಿಗೆ ಆ ಶಕ್ತಿ ಇದೆ. ಧಾರಾಳವಾಗಿ ಕೊಡೋಕ್ಕೆ ಏನಾದ್ರು ಇರಬೇಕಲ್ಲ ಬ್ಯಾಂಕ್ ಅಕೌಂಟಲ್ಲಿ ಅಲ್ವಾ? ನಮ್ಮ ಕೈಲಿ ಎಷ್ಟು ಕೊಡೋಕ್ಕಾಗುತ್ತೆ? ಏನೋ ನನ್ನ ಕೈಲಿ ಆದಷ್ಟು ಮಾಡ್ತೀನಪ್ಪ ಅಂತ ಹೇಳ್ತೀವಿ, ಯಾರನ್ನ ಸಹಾಯ ಕೇಳಿದ್ರೆ ಅಲ್ವಾ? ಒಂದು 10,000 ಕೇಳಿದ್ರೆ 10,000 ಕೊಡೋಕ್ಕಾಗಿಲ್ಲ, 5,000 ಕೊಡ್ತೀವಿ. ಹಂಗೆ ನಾವು ಕೇಳಿದ್ದನ್ನು ಇನ್ನೂ ಕಡಿಮೆ ಮಾಡಿಕೊಡ್ತೀವಿ. ದೇವರು ನಮ್ಗೆ ಊಹಿಸುವುದಕ್ಕೂ ಯೋಚಿಸುವುದಕ್ಕೂ ಹೆಚ್ಚಾಗಿ ಕೊಡುವ ಆತನು. ಸೊ ದೇವ್ರ ಬ್ಯಾಂಕ್ ಅಕೌಂಟಲ್ಲಿ ಸಿಕ್ಕಾಪಟ್ಟೆ ಜಾಸ್ತಿ ಇದೆ ವರಗಳು. ನಾವು ಹೊಂದ್ಕೊಳ್ಳೋಕೆ ನಾವು ರೆಡಿ ಇರಬೇಕಷ್ಟೆ. ಸೊ ದೇವ್ರ ಶಕ್ತನು, ಸಕಲ ವಿಧವಾದ ವರಗಳನ್ನು ಕೊಡುವಾತನು, ಧಾರಾಳವಾಗಿ ಕೊಡುವಾತನು. ಮುಂದಕ್ಕೆ ಹೋದು. ಶಕ್ತನಾದ್ದರಿಂದ ನೀವು ಯಾವಾಗಲೂ ಎಲ್ಲಾ ವಿಷಯಗಳಲ್ಲಿ ಪರಿಪೂರ್ಣತೆಯುಳ್ಳವರಾಗಿ ಸಕಲ ಸತ್ಕಾರ್ಯಗಳನ್ನು ಹೇರಳವಾಗಿ ಮಾಡುವವರಾಗಿರಬೇಕು. ಯಾವಾಗಲೂ ಎಲ್ಲ ವಿಷಯದಲ್ಲೂ. ಈಗ ದೇವ್ರು ಅನ್ಲಿಮಿಟೆಡ್ ಆದರೆ ನಾವು ಅನ್ಲಿಮಿಟೆಡ್ ಆಗಿ ಸ್ವೀಕರಿಸೋದಕ್ಕೆ ರೆಡಿ ಇರಬೇಕಲ್ಲ. ಹಂಗೆ ದೇವ್ರ ವಾಕ್ಯ ನಾವು ದೇವ್ರ ಹತ್ರ ನಾವು ಬರಬೇಕಂದ್ರೆ, ರಕ್ಷಣೆ ಮಿತವಾಗಿ ಬೇಕಾದ್ರೆ ಮಿತವಾಗಿ ಕೊಡ್ತಾರೆ. ಸೊ ದೇವ್ರ ಹತ್ರ ನಾವು ಹೆಚ್ಚೇರಳವಾಗಿ ಎಲ್ಲ ವಿಷಯದಲ್ಲಿಯೂ ಯಾವಾಗಲೂ, ಇವಾಗ ಇಲ್ಲಿ ಕೂತಿದ್ದೀವಿ, ಇಲ್ಲಿ ಮಾತ್ರ ಅಲ್ಲ, ಒಂದು 2 ಅವರ್ ಇಲ್ಲಿ ಕೂತಿದ್ದೀರಿ, ಇಲ್ಲಿ ಮಾತ್ರ ಅಲ್ಲ, ನೀವು ಕೆಲಸ ಮಾಡುವಾಗಲೂ, ನೀವು ಮಲ್ಕೊಂಡಿರುವಾಗ್ಲೂ ದೇವ್ರ ಕೆಲಸ ಮಾಡ್ತಾರಂತೆ. ನಿದ್ದೆಯಲ್ಲೂ ಆಹಾರವನ್ನು ಕೊಡಲಿಕ್ಕೆ ಆತನಿಗೆ ಶಕ್ತಿ ಇದೆ. ಆತನ ಕೃಪೆ ಹುಟ್ಟೋದಕ್ಕೆ ಮುಂಚೆನೇ ಕೆಲಸ ಮಾಡುತ್ತಂದರೆ ನೀವು ಮಲ್ಕೊಂಡಿದ್ದ ಕೆಲಸ ಮಾಡಲ್ವಾ? ಸೊ ಹಾಗಾಗಿ ನಾವು ಏನಕ್ಕೂ ಮಿತಿ ಇಟ್ಕೋಬಾರ್ದು. ದೇವರ ಕೃಪೆ ಧಾರಾಳವಾಗಿದೆ. ಹಾಗಾಗಿ ಯಾವಾಗಲೂ ಎಲ್ಲ ವಿಷಯದಲ್ಲಿಯೂ ನಾವು, ಯಾಕಂದ್ರೆ ನಿದ್ದೆಯಲ್ಲಿ ನೀವು ಕೆಟ್ಟ ಕನಸು ಬರುತ್ತಲ್ವ, ಹೆದರಿಕೆ ಆಗುತ್ತಲ್ವ? ಸೈತಾನ್ ನಿದ್ದೆಯಲ್ಲಿ ನಿಮ್ಮನ್ನ ಅಟ್ಯಾಕ್ ಮಾಡಿಲ್ವ? ಯಾರಿಗಾರು ಅನುಭವ ಇದೆಯಾ? ಅವಾಗ ನಿಮ್ಗೆ ಕೃಪೆ ಬೇಕೋ ಬೇಡವಾ? ಇಲ್ಲಾಂದ್ರೆ ಕತ್ತಿಸ್ಕಾಕಲ್ವ ನಿಮ್ದವನು? ಭಯ ಆಗಲ್ವಾ? ಕೃಪೆ ಬೇಕು ತಾನೆ ನಿಮ್ಗೆ. ಅವಾಗ ಆ ರಕ್ಷಣೆ ಬೇಕು ತಾನೆ, ಸೈತಾನ್ನಿಂದ ರಕ್ಷಣೆ ಬೇಕು ತಾನೆ. ಸೊ ಹಾಗಾಗಿ ಎಲ್ಲ ಕಡೆಗೂ ನಮಗೆ ರಕ್ಷಣೆ ಅವಶ್ಯಕತೆ ಇದೆ. ಈ ಲೋಕದಲ್ಲಿರೋವರೆಗೂ ನಮಗೆ ರಕ್ಷಣೆಯ ಅವಶ್ಯಕತೆ ಇದೆ. ಹಾಗಾಗಿ ದೇವರು ಧಾರಾಳವಾಗಿ ಎಲ್ಲ ವಿಷಯದಲ್ಲಿಯೂ, ಎಲ್ಲ ವಿಷಯದಲ್ಲಿಯೂ ಯಾವಾಗಲೂ ಪರಿಪೂರ್ಣತೆಯುಳ್ಳವರಾಗಿ ಸಕಲ ಸತ್ಕಾರ್ಯಗಳನ್ನು ಹೇರಳವಾಗಿ ಮಾಡುವವರಾಗಿ. ಸಕಲ ಸತ್ಕಾರ್ಯವನ್ನು ಹೇರಳವಾಗಿ ಮಾಡ್ಬೇಕಂತೆ. ಇದ್ರಲ್ಲಿ ಇನ್ನೊಂದಿದೆ ನೋಡಿ, ಹೇರಳ ಅಂತ. ಸಕಲ ಸತ್ಕಾರ್ಯ, ಅದರಲ್ಲೂ ಸಕಲ ಸತ್ಕಾರ್ಯ ಅಂತಿದೆ. ಏನು ನಮ್ಗೆ ಅನ್ಸಿದ್ ಮಾತ್ರ ಒಳ್ಳೇದು ಮಾಡ್ಬಿಟ್ಟು ಹೋಗೋದಲ್ಲ. ಯಾರಿಗಾನ ಒಂದು ಒಳ್ಳೇದು ಮಾಡಬೇಕು ಅಂದರೆ ಸಂಪೂರ್ಣವಾಗಿ ಮಾಡಬೇಕು, ಅರ್ಧಂಬರ್ಧ ಅಲ್ಲ. ಎಸ್ಪೆಷಲಿ
ಇಲ್ಲಿ ನಮ್ಮ ಬಗ್ಗೆ ಹೇಳ್ತಾ ಇರೋದು, ರಕ್ಷಣೆ ಆದಿಯಲ್ಲಿ ಇರೋರ ಬಗ್ಗೆ. ನಾವು ಯಾರಿಗಾದ್ರೂ ಒಳ್ಳೇದು ಮಾಡ್ಬೇಕಂದ್ರೆ ಹೆಂಗೆ ಮಾಡ್ಬೇಕಂತೆ? ನಾವು ಅರ್ಧಂಬರ್ಧ ಅಲ್ಲ, ಸಂಪೂರ್ಣವಾಗಿ ಮಾಡ್ಬೇಕಂತೆ. ಸಕಲ ಸತ್ಕಾರ್ಯವನ್ನು ಹೇರಳವಾಗಿ ಮಾಡುವುದಕ್ಕೆ ಸನ್ನದ್ಧರಾಗಿ. ಇಷ್ಟಕ್ಕೆ ನಮಗೆ ಕೃಪೆ ಇರೋದು. ಒಂದು ರಕ್ಷಣೆ, ಆ ರಕ್ಷಣೆ ಆದಿಯಲ್ಲಿ ಚಲಿಸ್ತಾ ಹೋಗ್ತಾ ಇರಬೇಕಾದ್ರೆ ಇನ್ನೊಬ್ಬರಿಗೂ ಸಹಾಯ ಮಾಡುವಷ್ಟು ಕೃಪೆ ನಮಗೆ ದೇವರು ನಮಗೆ ಕೊಡ್ತಾರೆ. ಓಕೆ, 2ನೇ ವಾಕ್ಯ ಎಫೆಸ 1:7 ಓದಿ. ಪೇಜ್ ನಂಬರ್ 238. ಈತನು ನಮಗೋಸ್ಕರ ತನ್ನ ರಕ್ತವನ್ನು ಸುರಿಸಿದ್ದರಿಂದ ನಮ್ಮ ಅಪರಾಧಗಳು ಪರಿಹಾರವಾಗಿ ನಮಗೆ ಬಿಡುಗಡೆಯಾಯಿತು. ಇದು ದೇವರ ಕೃಪಾ ಅತಿಶಯವೇ. ಓಕೆ, ಕೃಪಾ ಅತಿಶಯವೇ. ಇದು ದೇವರ ಕೃಪಾತಿಶಯ. ಏನು ದೇವರ ಕೃಪಾತಿಶಯ? ಮುಂದೆ ಮೊದಲಿಂದ ಓದು. ಈತನು ನಮಗೋಸ್ಕರ ತನ್ನ ರಕ್ತವನ್ನು ಸುರಿಸಿದ್ದರಿಂದ ನಮ್ಮ ಅಪರಾಧಗಳು ಪರಿಹಾರವಾಗಿ ನಮಗೆ ಬಿಡುಗಡೆಯಾಯಿತು. ಈ ಕೃಪೆ ಎಂಥದ್ದು? ದೇವರ ರಕ್ತ ಹೆಂಗ್ ಸುರಿಸಿದ್ದಾರೆ ನಮಗೋಸ್ಕರ? ಅಪಾರವಾದ ಕೃಪಾತಿಶಯ. ಓಕೆ, ಆ ರಕ್ತ ಸುರಿಸೋದು ನಮ್ಗೆ ಏನಕ್ಕೆ ಅಂತ ಗೊತ್ತು, ನಮ್ಮೆಲ್ರಿಗೂ ಆಲ್ರೆಡಿ ಗೊತ್ತು. ದೇವ್ರ ರಕ್ತ ಏನಕ್ಕೆ ಸುರಿಸಿದ್ರು ಅಂತ. ಏನಕ್ಕೆ ಸುರಿಸಿದ್ರು? ನಮ್ಮ ಪಾಪಗಳಿಗೋಸ್ಕರ ಆತನ ರಕ್ತ ಸುರಿಸಿದ. ಅಂದರೆ ನಮ್ಮ ಪನಿಷ್ಮೆಂಟ್ನ ಆತನ ತಗೊಂಡ ಅಲ್ವಾ? ಇದಕ್ಕೆ ಕೃಪೆ ಅಂತಾರೆ, ಸಿಂಪಲ್ ಟರ್ಮ್ಸ್. ನಮ್ಮ ಜಾಗದಲ್ಲಿ ಆತನ ನಿಂತು ಆತನ ಅನುಭವಿಸೋದು ಅಷ್ಟೇ. ದೇವರು ನೀತಿವಂತನು, ನ್ಯಾಯವಂತನು. ಆತನ ನ್ಯಾಯ ಬಿಟ್ಟು ನಡೆಯೋಕ್ಕಾಗಲ್ಲ. ಪನಿಷ್ಮೆಂಟ್ ಅಂದರೆ ತಪ್ಪು ಮಾಡಿದೆ ಅಂತಂದಮೇಲೆ ಪನಿಷ್ಮೆಂಟ್ ಆಗಲೇಬೇಕು. ಆದರೆ ಇಲ್ಲಿ ನಮಗೆ ಪನಿಷ್ಮೆಂಟ್ ಆಗೋದ್ರೆ ನಾವು ಸಾಯಬೇಕಷ್ಟೇ, ನಮ್ಗೆ ಬೇರೆ ದಾರಿನೇ ಇಲ್ಲ. ಅದಕ್ಕೆ ಕ್ರಿಸ್ತನು, ಪಾಪವಿಲ್ಲದ ಪಾಪರಹಿತ ಕ್ರಿಸ್ತನು ತನ್ನ ರಕ್ತವನ್ನು ನಮಗೋಸ್ಕರ ಸುರಿಸಿದರು. ಈಗ ನಮಗೇನಾಯಿತು? ಪಾಪದಿಂದ ಬಿಡುಗಡೆ ಆಯಿತು. ಓಕೆ, ಎಫೆಸದಲ್ಲಿ ನಾವು ನೋಡ್ಕೊಂಡ್ವಿ, ನಮಗೆ ಪಾಪದಿಂದ ರಕ್ಷಣೆ. ಆತನ ರಕ್ತ ಏನಕ್ಕೋಸ್ಕರ? ನಮ್ಮ ಪಾಪಗಳಿಂದ ಬಿಡಿಸೋದಕ್ಕೋಸ್ಕರ. ಸುಮ್ಮನೆ ಸುರಿಸ್ಲಿಲ್ಲ. ಆತನ ರಕ್ತ ಸುರಿಸ್ಬೇಕಾದ್ರೆ ಆತನ ಧಾರಾಳವಾದ ಕೃಪೆಯಿಂದ ಸುರಿಸಿದ್ರು. ಅಂದರೆ ನಮ್ಮಲ್ಲಿ ಏನಾದರೂ ಸಣ್ಣ ಪುಟ್ಟ ಪಾಪನೂ ಏನೋ ಉಳ್ಕೊಂಬಿಟ್ಟಿದೆ, ಕ್ಯಾನ್ಸರ್ ತೆಗಿಬೇಕಾದ್ರೆ ಗಡ್ಡೆ ಎಲ್ಲೋ ಅಲ್ಲಿ ಒಂಚೂರು ಉಳ್ಕೊಂಬಿಟ್ಟಿದೆ. ಡಾಕ್ಟ್ರ್ ಎಂಥ ಎಕ್ಸ್ಪರ್ಟ್ ಆದರೂ ಕೂಡ ತುಂಬ 4ನೇ ಸ್ಟೇಜ್ 3ನೇ ಸ್ಟೇಜ್ಗೆ ಹೋಗ್ಬಿಟ್ರೆ ತೆಗಿಯೋಕ್ಕಾಗಲ್ಲ. ಆದರೆ ನಮ್ಮ ದೇವರು ಅಂಥ ಡಾಕ್ಟ್ರ್ ಅಲ್ಲ. 4ನೇ ಸ್ಟೇಜ್ ಅಲ್ಲ, ನಾಳೆ ಸತ್ತೋಗ್ತೀಯಾ, ಇನ್ನೊಂದು ಓವರಲ್ಲಿ ಸತ್ತೋಗ್ತೀಯ ಅಂದರೂ ಇವತ್ತೇನಾದ್ರು ನೀನು ಪಶ್ಚಾತ್ತಾಪ ಪಟ್ಟರೆ, ಇವಾಗ ಪಶ್ಚಾತ್ತಾಪ ಪಟ್ಟರೆ ನಿನ್ನಲ್ಲಿರುವಂಥ ಎಲ್ಲ ಕ್ಯಾನ್ಸರ್ ಗಡ್ಡೆಗಳನ್ನ, ಅಂದರೆ ಪಾಪದ ಗಡ್ಡೆಗಳನ್ನ ಒಂದು ಇಲ್ಲ ಅನ್ನೋಂಗೆ ತೆಗ್ದಾಕ್ತಾರೆ. ಇವನು ಪಾಪ ಮಾಡಿದ್ನಾ ಅಂತ ಆ ರೀತಿ ತೆಗ್ದಾಕ್ತಾರಂತೆ. ಅಷ್ಟು ಶಕ್ತಿ ಇರುವಂಥ ದೇವರು. ಇಷ್ಟು ಅರ್ಥ ಆಯ್ತಾ? ಅದಕ್ಕೆ ಔದಾರ್ಯ ಅನ್ನೋದಕ್ಕೆ. ಓಕೆ, ಎರಡನೇದಾಗಿ ಅದಕ್ಕೆ ಇನ್ನೊಂದು ಅರ್ಥ ಅನ್ಡಿಸರ್ವ್ಡ್, ಅಂದರೆ ಅರ್ಹತೆ ಇಲ್ಲದೆ ಇರೋರಿಗೆ ಕೊಡುವಂಥದ್ದು. ಇದು ಅರ್ಹತೆ ಇಲ್ಲದೆ ಇರೋರು ಕೊಡುವಂಥದ್ದು. ಒಂದು ಧಾರಾಳವಾಗಿ ಕೊಡ್ತಾರೆ, ಅರ್ಹತೆ ಇಲ್ದಿರೋರು ಕೊಡ್ತಾರೆ. ಅರ್ಹತೆ ಇಲ್ದಿರೋರು ಅನ್ನೋದಕ್ಕೂ 2 ಅರ್ಥ ಬರುತ್ತೆ. ಒಂದು, ಗಿವಿಂಗ್ ಟು ದೋಸ್ ಹೂ ಡಿಂಟ್ ಡೂ ಎನಿಥಿಂಗ್ ಟು ಡಿಸರ್ವ್ ಇಟ್. ಅಂದರೆ ನಾವೇನು ಮಾಡಿಲ್ಲ, ಈ ಕೃಪೆನ ಹೊಂದ್ಕೊಳ್ಳೋದಕ್ಕೆ ನಾವೇನು ಮಾಡಿಲ್ಲ. ಆ್ಯಕ್ಚುಲಿ ದೇವ್ರನ್ನ ಕೇಳ್ಕೊಂಡೂ ಇಲ್ಲ. ಫಸ್ಟ್ ಆಫ್ ಆಲ್ ದೇವ್ರು ನಮ್ಮನ್ನು, ವಾಕ್ಯ ಏನು ಹೇಳುತ್ತೆ, ವಾಕ್ಯ ಕೊಡ್ತೀನಿ, ಅದಕ್ಕೆ ಮುಂಚೆ ಅರ್ಥ ಹೇಳ್ಬಿಡ್ತೀನಿ. ಅಂದರೆ ನಾವು ಇದನ್ನು ಹೊಂದ್ಕೊಳ್ಳಿಕ್ಕೆ ನಮ್ಮಲ್ಲಿ ಯಾವ ಅರ್ಹತೆ ಇರಲಿಲ್ಲ. ಹೊಂದ್ಕೊಳ್ಳೋದಕ್ಕೋಸ್ಕರ ನಾವೇನು ಪ್ರಯತ್ನ ಪಟ್ಟಿಲ್ಲ, ಅಥವಾ ಅಪ್ಲಿಕೇಶನ್ ಹಾಕಿಲ್ಲ. ಗೌರ್ಮೆಂಟ್ ಜಾಬ್ಗಾರ ಅಪ್ಲಿಕೇಶನ್ ಹಾಕಬೇಕು, ಎಕ್ಸಾಮ್ ಬರೀಬೇಕು, ಆಮೇಲೆ ನಿಮಗೇನೋ ಸಿಗುತ್ತೋ ಇಲ್ವೋ ಆಮೇಲೆ ನೋಡಬೇಕು. ಇದು ಹಂಗಲ್ಲ. ದೇವರು ತಾನಾಗಿ ತಾನೇ ತನ್ನ ಪ್ರೀತಿಯಿಂದ ಧಾರಾಳವಾಗಿ ಕೊಟ್ಟಂಥದ್ದು ಒಂದು ಅರ್ಥ. ಇನ್ನೊಂದು ಅರ್ಥ, ನಾವು ಬರೀ ಅನರ್ಹರು ಅಷ್ಟೇ ಅಲ್ಲ, ಅಪ್ಲಿಕೇಶನ್ ಹಾಕದೇ ಇರೋರು ಅಷ್ಟೇ ಅಲ್ಲ, ಆದರೆ ನಾವು ಪಾಪಿಗಳು ಕೂಡ. ಅಂದರೆ ಅದನ್ನ ಹೊಂದ್ಕೊಳ್ದೇ ಇರೋಕ್ಕೆ ಏನು ಮಾಡಬೇಕು ಅದನ್ನು ಮಾಡಿರೋರು. ಆ ಕೃಪೆನ ಹೊಂದ್ಕೊಳ್ಳಿಕ್ಕೆ ಯೋಗ್ಯತೆ ಇಲ್ದಿರೋರು. ಫಸ್ಟ್ ಆಫ್ ಆಲ್ ಏನು ಮಾಡದೇ ಇರೋರು ಅಷ್ಟೇ ಅಲ್ಲ, ಅದಕ್ಕೆ ವಿರುದ್ಧವಾಗಿ ಮಾಡಿ ಅದನ್ನ ಕೊಡಬೇಕು ಅಂದರೂ ಕೊಡೋದಕ್ಕೆ ಯೋಗ್ಯತೆ ಇಲ್ದಿರೋರು ಅಂತ. ಅಂದರೆ ಡಿಸ್ಕ್ವಾಲಿಫಿಕೇಷನ್. ಏನು 60% ನಿಮಗೆ ಇದ್ದರೆ ಗೌರ್ಮೆಂಟ್ ಜಾಬ್ಗೆ ನೀವು ಅಪ್ಲೈ ಮಾಡ್ಬೋದು ಅಂತ ಒಂದು. ನಮಗೆ ಕ್ವಾಲಿಫಿಕೇಷನ್ ಕೂಡ ಇಲ್ಲ, ಪಾಪಿಗಳಾಗಿದ್ದೀವಿ ನಾವು. ಅದನ್ನ ಹೊಂದ್ಕೊಳ್ಳೋದಕ್ಕೂ ನಮ್ಗೆ ಯೋಗ್ಯತೆ ಇಲ್ಲ. ಸೊ 2 ಅರ್ಥ ಬರ್ತದೆ. 2 ಅರ್ಥದಲ್ಲೂ ದೇವರು ನಮಗೆ ತನ್ನ ಕೃಪೆಯನ್ನು ಧಾರಾಳವಾಗಿ ಕೊಟ್ಟಿದ್ದಾರೆ. ನಾವು ಫಸ್ಟ್ ಆಫ್ ಆಲ್ ಕೇಳ್ಕೊಂಡಿಲ್ಲ, ಅಪ್ಲಿಕೇಶನ್ ಹಾಕಿಲ್ಲ. ಎರಡನೇದಾಗಿ ನಾವು ಯೋಗ್ಯರೂ ಅಲ್ಲ. ಆದರೂ ತಾನಾಗಿ ತಾನೇ
ನಮಗೋಸ್ಕರ ಕೊಟ್ಟಿರುವಂಥದ್ದು. ಇದಕ್ಕೆ ಎಫೆಸ 2:8 ಆಲ್ರೆಡಿ ನೀವು ನೋಡಿದ್ದೀರಾ ಅಲ್ವಾ? ಏನಂತ ಇದೆ ವಾಕ್ಯ? ಏನೊಂದ್ಸರಿ. ನಂಬಿಕೆಯ ಮೂಲಕ ಕೃಪೆಯಿಂದಲೇ ರಕ್ಷಣೆ ಹೊಂದಿದವರಾಗಿದ್ದೀರಿ. ಇಲ್ಲಿ ನಾವು ಮಾಡಿರೋದು ಏನು? ಬರೀ ನಂಬಿಕೆ ಅಷ್ಟೇ, ಏನಿಲ್ಲ. ಕೊಡ್ತೀಯ ಅಂತಂದರೆ ಹೌದು ಸ್ವಾಮಿ, ನಾನು ತಗೊಳ್ಳೋದಕ್ಕೆ ರೆಡಿ ಇದ್ದೀನಿ, ನೀನು ಕೊಡ್ತೀಯ, ನಾನು ತಗೊಳ್ಳೋದಕ್ಕೆ ರೆಡಿ ಇದ್ದೀನಿ, ಅಷ್ಟೇ ನಾವು ಹೇಳಿರೋದು. ಇನ್ನೇನಿಲ್ಲ. ನಾವು ಏನೋ ಕ್ವಾಲಿಫಿಕೇಷನ್ ಇದೆ, ಕ್ವಾಲಿಫಿಕೇಷನ್ ಇರೋ ಕೇಳ್ಕೋಬೇಕಾಗಿಲ್ಲ ಫಸ್ಟ್ ಆಫ್ ಆಲ್ ದೇವ್ರ ಹತ್ರ. ಅರ್ಥ ಆಯ್ತಾ? ಕ್ವಾಲಿಫಿಕೇಷನ್ ಇದೆ ಏನು ಹೇಳ್ತೀವಿ? ಅದನ್ನು ಜಾಬ್ ಇಂಟರ್ವ್ಯೂಗೆ ನೀವು ಹೋದರೆ ನಿಮ್ಮ ಕ್ವಾಲಿಫಿಕೇಷನ್ ಚೆನ್ನಾಗಿದೆ ಅಂತ ನಿಮಗೆ ಗೊತ್ತಾದರೆ ಅವ್ರು ಇಂಟರ್ವ್ಯೂ ಮಾಡಿದ್ಮೇಲೆ ನಿಮಗೆ ಕಡಿಮೆ ಸಂಬಳನೋ ಅಥವಾ ಏನೋ ಕೊಡದೆ ನೀವೇನು ಹೇಳ್ತೀರಾ? ನಿನ್ನ ಅಲ್ದಿದ್ರೆ ಇನ್ನೊಬ್ನು ಅಂತೀರ ಅಲ್ಲ? ಕೊಡೋದಕ್ಕೆ ಎಷ್ಟೊಂದು ಅವಕಾಶಗಳಿದೆ. ದೇವ್ರ ಹತ್ರ ಹಂಗಲ್ಲ. ದೇವ್ರ ಹತ್ರ ನಮಗೆ ರಕ್ಷಣೆ ಅವಶ್ಯಕತೆ ಇದೆ ಅಂತ ನಾವು ಅರ್ಥ ಮಾಡ್ಕೊಬೇಕಾಗಿರೋದು ಇನ್ನೊಂದು ವಿಷಯ, ಅದಕ್ಕೆ ಬರೋಣ. ಆದರೆ ಇಲ್ಲಿ ಅರ್ಥ ಮಾಡ್ಕೊಳ್ಳಿ, ನಾವು ಏನು ಯೋಗ್ಯತೆ ತೋರಿಸ್ತವ್ರಲ್ಲ. ಇನ್ನೊಂದು ಕಡೆ ವಾಕ್ಯ ಇದೆ, ನಾವು ಆತನನ್ನು ಪ್ರೀತಿಸಿದ್ದು, ಆತನು ಮೊದಲು ನಮ್ಮನ್ನು ಪ್ರೀತಿಸೋದಕ್ಕೆ ನಾವು ಆತನನ್ನು ಪ್ರೀತಿಸಿದ್ದು. ಯಾರಿಗಾನ ವಾಕ್ಯ ನೆನಪಿದ್ರೆ ಪ್ಲೀಸ್ ತೋರಿಸಿ. 4:10 1 ಯೋಹಾನ. ನಾವು ದೇವರನ್ನ ಪ್ರೀತಿಸಿದ್ದರಲ್ಲಿಯೆಲ್ಲ ಆತನು ನಮ್ಮನ್ನು ಪ್ರೀತಿಸಿ ನಮ್ಮ ಪಾಪ ನಿವಾರಣಾರ್ಥವಾಗಿ ತನ್ನ ಮಗನನ್ನು ಕಳಿಸಿಕೊಟ್ಟಿದ್ದರಲ್ಲಿಯೇ ಪ್ರೀತಿಯ ನಿಜಗಳು. ಹೌದು, ದೇವರ ಪ್ರೀತಿ ಎಂಥದ್ದಂತೆ? ನಾವು ಅದನ್ನು ಪ್ರೀತಿಸಿದ್ದಕ್ಕೆ ಆತನ ಕೊಟ್ಟದ್ದಲ್ಲ. ಅಂದರೆ ನಾವೇನೋ ಮಾಡಿದ್ದಕ್ಕೆ ಆತನ ಪ್ರತಿಕ್ರಿಯೆಯಾಗಿ ಅದನ್ನು ಕೊಟ್ಟದ್ದಲ್ಲ. ಆತನೇ ಪ್ರೀತಿಯನ್ನು ತೋರಿಸಿ ನಮಗೆ ಕೊಟ್ಟಂಥದ್ದು. ಅರ್ಥ ಆಯ್ತಾ? ಮೂರನೇ ಅರ್ಥ ಇನಿಷಿಯೇಟಿವ್. ಕನ್ನಡದಲ್ಲಿ ನನಗೆ ಅದೇನು ಉಪಕ್ರಮ ಅಂತಿದೆ. ಇನಿಷಿಯೇಟಿವ್ ಅಂದರೆ ತಾನೇ ಕೊಡೋ. ವಾಲಂಟಿಯರ್ಸ್ ಅಂತೀವಲ್ಲ, ವಾಲಂಟಿಯರ್ಸ್ಗೆ ಯಾರು ನೀವು ಕರೆದು ಎಳ್ದು ಇಡೋದಿಲ್ಲ. ವಾಲಂಟಿಯರ್ಸ್ ಅಂದರೆ ಅವ್ರು ಇಷ್ಟಪಟ್ಟು ಬಂದು ನಿಮಗೆ ಸಹಾಯ ಮಾಡುವಂಥವ್ರು. ಹಾಗೆ ದೇವರು ತಾನೇ ಇಷ್ಟಪಟ್ಟು ನಮಗೆ ಇದನ್ನು ಧಾರಾಳವಾಗಿ ಕೊಡುವಂಥದ್ದು. ಇದಕ್ಕೆ ಒಂದಷ್ಟು ಅರ್ಥಗಳು ನೋಡೋಣ. 1 ಯೋಹಾನ ಈಗ ನೋಡಿದ್ರೆ 4:19 ಎಫೆಸ 2:9. ನಂಬರ್ 239. ಅದು ಪುಣ್ಯ ಕ್ರಿಯೆಗಳಿಂದ ಉಂಟಾದದ್ದಲ್ಲ, ಆದ್ದರಿಂದ ಹೊಗಳಿಕೊಳ್ಳುವುದಕ್ಕೆ ಯಾರಿಗೂ ಆಸ್ಪದವಿಲ್ಲ. ಓಕೆ, ಇದನ್ನು ಸ್ವಲ್ಪ ವಿವರಣೆ ಕೊಡ್ತೀನಿ. ಅಂದರೆ ಆತನು ನಮಗೆ ನಾವೇನೋ ಮಾಡಿದ್ದಕ್ಕೆ ಕೊಟ್ಟದ್ದಲ್ಲ, ತಾನೇ ಪ್ರೀತಿಸಿ ನಮ್ಮನ್ನು. ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು. ಇದರಲ್ಲಿ ದೇವರ ಪ್ರೀತಿ ಇದೆ. ನಾವೇನು ಬಯಸಲಿಲ್ಲ, ನಮ್ಗೆ ಇಷ್ಟಪಟ್ಟು ನಾವು ಲೋಕದಲ್ಲಿ ಸೃಷ್ಟಿ ಮಾಡಲ್ಪಟ್ಟಿದ್ದೇವೆ ಅಂತಂದರೆ ನಾವು ನಮ್ಮ ಜೀವನ ಜೀವಿಸ್ತಾ ಇದ್ವಿ. ದೇವರು ಕರೆದೋದಕ್ಕೆ ನಾವು ಇಲ್ಲಿ ಬಂದು ಕೂತಿದ್ದೀವಿ ಅಲ್ವಾ? ದೇವರು ತನ್ನ ಕೃಪೆಯನ್ನು ಹಾಗೆ ಧಾರಾಳವಾಗಿ ನಮಗೆ ತಾನೇ ನಮಗೆ ಕೊಟ್ಟಂಥದ್ದು ಅಂತ ತೋರಿಸ್ಲಿಕ್ಕೆ ನಾನು ಹೊರಟೆ ಅಷ್ಟೇ. 3 ಅರ್ಥ. ಒಂದು, ಉದಾರವಾಗಿ ಕೊಡ್ತಾರೆ ದೇವರು, ಧಾರಾಳವಾಗಿ ಕೊಡ್ತಾರೆ. ಇನ್ನೊಂದು, ಯೋಗ್ಯತೆ ಇಲ್ಲದಂತ ನಮಗೆ ಕೊಡ್ತಾರೆ. ಇನ್ನೊಂದು, ತಾನೇ ನಾವೇನೋ ಮಾಡಿದ್ದಕ್ಕೆ ನಮಗೆ ಅರ್ಹತೆ ಇರೋದಕ್ಕೆ, ನಾವೇನೋ ಆತನ ಕೊಟ್ಟಿದ್ದಕ್ಕೆ, ಆತನ ಲಂಚ ಕೊಟ್ಟಿದ್ದಕ್ಕೆ ಆತನ ಕೊಟ್ಟಿದ್ದು ಅಲ್ಲ. ಇದು ತಾನೇ ತನ್ನ ಪ್ರೀತಿಯಿಂದ ಕೊಟ್ಟಂಥದ್ದು. ರಕ್ಷಣೆ ಬಗ್ಗೆ ನೋಡ್ಕೊಳ್ಳೋಣ. ರಕ್ಷಣೆಯಲ್ಲಿ 3 ಹಂತ. ರಕ್ಷಣೆಯಲ್ಲಿ 3 ಹಂತ ನಾವು ಸಾಕಷ್ಟು ಕೇಳಿಸ್ಕೊಂಡಿದ್ದೀವಿ. ರಕ್ಷಣೆ ಹೊಂದಿದ್ದೀರಾ ಅಂತೆಲ್ಲ ನಾವು ಯೂಶ್ವಲಿ ನಾವು ಕೇಳ್ತೀವಿ. ಅಂದರೆ ರಕ್ಷಣೆಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಟ್ಟು ನಾವು ಅವಾಗಲಿಂದಲೂ ನಾನು ಚಿಕ್ಕವನಿದ್ದಾಗಿದ್ದ ಅಂದರೆ 20-25 ವರ್ಷ ಹೆಚ್ಚು ಕಡಿಮೆ ನಾವು ಹುಟ್ಟಿದಾಗಿಂದ ಕೇಳಿಸ್ಕೊತಾ ಇದ್ದೀವಿ. ಅಂದರೆ ಅವಾಗಲಿಂದಲೂ ಇದು ಇದೆ. ಈ ರಕ್ಷಣೆ ವಿಚಾರವಾಗಿ ಹೆಚ್ಚಾಗಿ ಆದ್ಯತೆ ಕೊಟ್ಟಿರುವಂಥದ್ದು ಇದೆ. ಸೊ ಅದನ್ನು ಹಾಗೆ ಇಟ್ಕೊಳ್ಳಿ. ಸ್ವಲ್ಪ ಅದ್ರ ಜೊತೆಗೆ ನಾನು ಸೇರಿಸ್ತಿದ್ದೀನಿ ಅಷ್ಟೇ, ಬೇರೆ ಏನು ಅದರಲ್ಲಿ ಏನು ವ್ಯತ್ಯಾಸ ಇಲ್ಲ. ರಕ್ಷಣೆಯಲ್ಲಿ 3 ಹಂತಗಳು. ಒಂದು, ನೀತೀಕರಿಸುವಿಕೆ. 2ನೇದು ಶುದ್ಧೀಕರಣ. 3ನೇದು ಮಹಿಮೆಯಲ್ಲಿ ಸೇರಿಸುವುದು. ಅಂದರೆ ಮಹಿಮೆ ಹೊಂದೋದು ನಾವು, ಗ್ಲೋರಿಫಿಕೇಷನ್. ಅದನ್ನು ಕರೆಕ್ಟಾಗಿ ನಾನು ಟ್ರಾನ್ಸ್ಲೇಟ್ ಮಾಡೋಕ್ಕಾಗಿಲ್ಲ. ಗ್ಲೋರಿಫಿಕೇಷನ್ ಅಂತ ಇಂಗ್ಲೀಷಲ್ಲಿದೆ. ಅಂದರೆ ಮಹಿಮೆ ಹೊಂದೋದು, ಅದು ಕೊನೆ ಹಂತ. ಒಂದೊಂದಾಗಿ ನೋಡ್ಕೊಳ್ಳೋಣ. ಜಸ್ಟಿಫಿಕೇಷನ್ ಅಂದರೆ ನೀತೀಕರಿಸುವಿಕೆ. ರೋಮ 8ನೇ ಅಧ್ಯಾಯ 1ನೇ ವಚನ. ಆದುದರಿಂದ ಕ್ರಿಸ್ತ ಯೇಸುವಿನಲ್ಲಿರುವವರಿಗೆ ಅಪರಾಧ ನಿರ್ಣಯವು ಈಗ ಇಲ್ಲವೇ ಇಲ್ಲ. ಓಕೆ, 30ನೇ ವಚನ. ಯಾರನ್ನು ಮೊದಲು ನೇಮಿಸಿದನೋ ಅವನು ಯಾರನ್ನು ಕರೆದನೋ
ಓಕೆ, ನೀತಿವಂತರೆಂದು ನಿರ್ಣಯಿಸಿದನೋ ಅವರನ್ನು ಮಹಿಮಾ ಪದವಿಗೆ ಓಕೆ, ಅದು ಮಹಿಮಾ ಪದವಿ 3ನೇ ಪಾಯಿಂಟ್. ಅಂದರೆ ನೀತೀಕರಿಸಿದನು ಅನ್ನೋದ್ರ ಬಗ್ಗೆ ನೋಡ್ತಾ ಇದ್ದೀವಿ ನಾವಲ್ವಾ. ಯಾರನ್ನು ಕರೆದ್ರು ಅವ್ರನ್ನ ನೀತೀಕರಿಸಿದ್ದಾರೆ. ಪಾಪ ಅಪರಾಧ ನಿರ್ಣಯ ನಮಗಿಲ್ಲ, 1ನೇ ವಾಕ್ಯ ಅಲ್ವಾ. 34 ಓದಿ. ಅಪರಾಧಿಗಳೆಂದು ನಿರ್ಣಯಿಸುವವರು ಯಾರು? ಕ್ರಿಸ್ತ ಯೇಸು ಮರಣವನ್ನು ಹೊಂದಿದ್ದಲ್ಲದೆ ಜೀವಿತನಾಗಿ ಎದ್ದು ದೇವರ ಬಲಗಡೆಯಲ್ಲಿ ನಮಗೋಸ್ಕರ ಬೇಡುವವನಾಗಿದ್ದಾನೆ. ಓಕೆ, ಅಂದರೆ ನೀತೀಕರಿಸುವಿಕೆ ಅನ್ನೋದು ನಮಗೆ ದೇವರಿಂದ, ದೇವರ ಕೃಪೆಯಿಂದ ಸಿಕ್ಕಂಥದ್ದು. ಅಂದರೆ ನಾವು ನೀತಿವಂತರಲ್ಲ, ಪಾಪಿಗಳಾಗಿದ್ವಿ. ಪಾಪಿಗಳಾದ್ರೆ ನೀತಿವಂತರನ್ನು ನಾವು ಕರೆಯೋಕ್ಕಾಗಲ್ಲ ಅಲ್ವಾ. ಹಾಗಾಗಿ ದೇವರು ತನ್ನ ಕೃಪೆಯಿಂದ ಆ ನೀತಿನ ನಮಗೆ ಕೊಟ್ಟಿದ್ದು. ಅಂದರೆ ಪಾಪದ ನಿರ್ಣಯ ನಮಗಿಲ್ಲ. ನಾವು ಅಯೋಗ್ಯರಾಗಿದ್ರೂ ಕೂಡ, ನಾವು ಪಾಪಿಗಳಾಗಿದ್ರೂ ಕೂಡ ನಾವು ಪಾಪಿಗಳು ಅಂತ ದೇವರು ಕರೆಯಲ್ಲ. ಯಾಕೆ? ಕ್ರಿಸ್ತನು ನಮಗೋಸ್ಕರ ಪ್ರಾಣ ಕೊಟ್ಟಿದ್ದಾನೆ ಒಂದು, ಆ ಕ್ರಿಸ್ತನ ನೀತಿ ನಮಗೆ ಕೊಟ್ಟಿದ್ದಾನೆ. ಕ್ರಿಸ್ತನಲ್ಲಿ ಪಾಪ ಇಲ್ಲ ನಮಗೆ ಗೊತ್ತಲ್ವಾ? ಗೊತ್ತೋ ಇಲ್ವೋ? ನಮಗೆ ಸಾಕಷ್ಟು ಸರಿ ಕೇಳಿಸ್ಕೊಂಡಿದ್ವಿ, ಅದ್ರ ವಿವರಣೆ ಬೇಡ. ಆ ಕ್ರಿಸ್ತನು ನೀತಿವಂತನು, ಪಾಪರಹಿತನು. ಆ ನೀತಿ ನಮಗೆ ಕೊಟ್ಟರೆ ದೇವರು ನಮ್ಮನ್ನು ನೋಡ್ಬೇಕಾದ್ರೆ ಹೆಂಗೆ ನೋಡ್ತಾರೆ? ಯಾರ ನೀತಿ ಕಾಣಿಸುತ್ತೆ ಆತನಿಗೆ? ಯೇಸು ಸ್ವಾಮಿ ನೀತಿ ಕಾಣಿಸುತ್ತೆ. ಅಂದರೆ ನಾನು ಯೇಸು ಸ್ವಾಮಿ ಅಷ್ಟೇ ಶುದ್ಧವಾಗಿ ಕಾಣ್ತೀನಿ ದೇವರಿಗೆ. ಅದು ಆತನ ಕೃಪೆ. ಈಗ ಗೊತ್ತಾಯ್ತದ ಆಳವಾದ ಕೃಪೆ ಅನ್ನೋದಕ್ಕೆ ಅರ್ಥ ಏನು ಅಂತ. ಯೇಸು ಸ್ವಾಮಿ ಅಷ್ಟೇ ನಿಮ್ಮನ್ನು ಪರಿಶುದ್ಧರಾಗಿ ಮಾಡೋದು, ಯಾರನ್ನಾರು ಆಗಿರಲಿ. ಈಗ ಕೆಲವು ಸಾರಿ ನಮಗೆ ಸಾಧಾರಣವಾಗಿ ನಮ್ಮ ಸ್ಟೇಟಸ್ ಗಮನಿಲ್ಲ, ಇವರು ಅಷ್ಟಿಲ್ಲ ಬಿಡು, ಇವ್ರು ಸ್ವಲ್ಪ ಕಡಿಮೆ ಅಂತೆಲ್ಲ ನಾವು ಸಾಧಾರಣ ಮಾತಾಡ್ಕೊಳ್ತೀವಿ. ಆದರೆ ಯೇಸು ಕ್ರಿಸ್ತನು ತನ್ನ ತಂದೆಯ ಮುಂದೆ ನಮ್ಮ ವಿಷಯವಾಗಿ ಹೇಗೆ ಹೇಳ್ಕೊತಾರಂತೆ? ನಾನೆಷ್ಟು ನೀತಿವಂತನೋ ಅವನು ಅಷ್ಟೇ ನೀತಿವಂತನು ದೇವರೇ ಅಂತ ಹೇಳ್ಕೊತಾರಂತೆ. ಎಷ್ಟು ಒಳ್ಳೆಯ ಮನಸ್ಸಲ್ಲ, ಎಷ್ಟು ಪ್ರೀತಿ ಅಲ್ಲ, ಆತನ ಎಷ್ಟು ಒಳ್ಳೆಯವನು. ಅಂದರೆ ನಾವು ಕೆಲವು ಸಾರಿ ಯಾರನ್ನ ನಮ್ಮಿಂದ ಮುಂದಕ್ಕೆ ಕೊಡೋಗ್ಬಿಡ್ತಾರೆ ಅಂದರೆ ಅವ್ರನ್ನ ತಳ್ಳಿಬಿಡ್ಬೇಕಾದ್ರೆ ಮುಂದಕ್ಕೆ ಹೋಗ್ತೀವಿ. ಅದು ಆ ಥರ ಅಲ್ಲ. ನಾವು ಕೃಪೆಯನ್ನು ಹೊಂದಿದವರು ಹೇಗಿರಬೇಕು ಅಂತ ಹೇಳಿದರೆ ಎಲ್ಲ ವಿಷಯದಲ್ಲಿಯೂ ಯಾವಾಗಲೂ ಸಕಲ ಸತ್ಕಾರ್ಯವನ್ನು ಹೇರಳವಾಗಿ ಮಾಡಬೇಕಂತೆ. ಯಾರನ್ನು ಹಿಂದೆ ತಳೆದು ಮುಂದೆ ಹೋಗುವಂಥ ಬುದ್ಧಿ ನಮಗಿರಬಾರ್ದು. ಯೇಸು ಕ್ರಿಸ್ತನ ಅದೇ ನಮ್ಗೆ ಹೇಳ್ಕೊಟ್ಟಿರೋದು. ಆತನು ಒಂದು ಹೆಜ್ಜೆ ಮುಂದಕ್ಕೆ ಹೋಗಿ ತನ್ನ ನೀತಿಯನ್ನು ಅಯೋಗ್ಯರಾದ ನಮಗೆ ಕೊಟ್ಟಿದ್ದಾರೆ. ಹಾಗಾಗಿ ನಾವು ಸಹ ಇನ್ನೊಬ್ರಿಗೆ ಪ್ರೀತಿ ತೋರಿಸಿ ಅವ್ರನ್ನ ಹಿಂದೆ ತಳ್ಳದೆ ಜೊತೆಯಲ್ಲಿ ಸೇರಿಸ್ಕೊಂಡು ನಡಿಬೇಕಾಗಂಥದ್ದು ನಮ್ಮ ಕರ್ತವ್ಯ, ರಕ್ಷಣೆಯ ಒಂದು ಭಾಗ. ಅದಕ್ಕೆ ಸುವಾರ್ತೆ ಸಾರಿ ಇನ್ನೊಬ್ರಿಗೆ ಹೇಳ್ರಿ ಅನ್ನುವಂಥದ್ದು ನಾವು ಕೇಳಿಸ್ಕೊಂಡು ಬಂದಿದ್ದೀವಿ ಸಾಧಾರಣವಾಗಿ. ಹೊಂದಿದವರು ಇನ್ನೊಬ್ಬರಿಗೂ ಸಹಾಯ ಮಾಡುವಂಥ ಮನಸ್ಥಿತಿ ನಮಗಿರಬೇಕು. ಓಕೆ, ಯಾಕೋಬ 2ನೇ ಅಧ್ಯಾಯ 24ನೇ ವಚನ. ಮನುಷ್ಯನು ಕ್ರಿಯೆಗಳಿಂದ ನೀತಿವಂತನೆಂದು ನಿರ್ಣಯಿಸಲ್ಪಡುತ್ತಾನೆಂದು ಹೊರತು ಬರೀ ನಂಬಿಕೆಯಿಂದಲ್ಲವೆಂದು ನೋಡುತ್ತೀರಿ. ಓಕೆ, ಇದರಲ್ಲಿ ಸ್ವಲ್ಪ ಆಳವಾಗಿ ನಾವು ಯೋಚನೆ ಮಾಡಬೇಕಾಗಿರೋಂಥ ವಿಷಯ ಇದೆ. ನಾನು ಫಸ್ಟೇ ನಿಮಗೆ ಹೇಳಿದೆ ನಾವು ನಂಬಿಕೆಯಿಂದಂತ ನೀತಿವಂತರಾಗಿದ್ದು ಅಂತ. ಅದು ನಿಜಾನೇ. ಆದರೆ ನಂಬಿ ರಕ್ಷಣೆಯನ್ನು ಹೊಂದ ಮೇಲೆ 2ನೇ ಭಾಗಕ್ಕೆ ನಾವು ಹೆಜ್ಜೆ ಇಡ್ತಾ ಇದ್ದೀವಿ. ಈಗ ಶುದ್ಧೀಕರಣ ಅಂತ ನಾನು ಹೇಳಿದೆ ಅಲ್ವಾ. ಇವಾಗ ನೀವೇನೇನೆಲ್ಲ ತಪ್ಪು ಮಾಡಿದಿರೋ, ನೀವೆಷ್ಟು ಪಾಪಿಗಳಾಗಿದ್ರೋ, ನಿಮ್ಮ ಬ್ಯಾಕ್ಗ್ರೌಂಡ್ ಏನಿತ್ತೋ ಅದನ್ನೆಲ್ಲ ದೇವರು ತೆಗೆದಾಕಿ ದೇವರು ನನ್ನ ಮಗ ಇವನು ಅಂತ ಅಲ್ಲಿ ನೀತಿ ಕರೆಸಿದ್ದಾರೆ. ಅದು ಯಾವತ್ತೂ ನಿಮ್ಮನ್ನು ಬಿಟ್ಟು ಹೋಗಲ್ಲ. ಯಾವಾಗಲೂ ನೀವು ಕರೆದ್ರು, ಒಂದು ವೇಳೆ ನೀವು ಎಡವಿದ್ರು, ಇವತ್ತು ನೀವು ಕ್ರಿಸ್ತನನ್ನು ನಂಬಿದರೆ ಆ ನೀತೀಕರಿಸುವಿಕೆ ನಿಮಗಿದೆ. ನೀವೇನು ಹೆದರ್ಕೋಬೇಕಾದ ಅವಶ್ಯಕತೆ ಇಲ್ಲ. ಎಡವಿದ್ರೆ ನಾವು ಎದ್ದು ನಡಿಬೋದು. ಆ ನೀತಿಯನ್ನು ನಮ್ಮನ್ನು ಬಿಟ್ಟು ಹೋಗಲ್ಲ. ದೇವರು ತನ್ನ ಕೃಪೆಯನ್ನು ಧಾರಾಳವಾಗಿ ಯಾಕೆ ಕೊಡ್ತಾ ಇದ್ದಾನೆ? ಈ ಕೃಪೆ ಗ್ರೇಸ್ ಮಾರ್ಕ್ಸ್ ಯಾರಿಗೆ ಬೇಕಾಗಿದೆ? ಕಡಿಮೆ ಇರೋರಿಗೆ, ಫೇಲ್ ಆಗಿರೋರ್ಗಲ್ವ, 1-2 ಮಾರ್ಕ್ಸ್ ಸೋತಿರೋರಿಗೆ. ಸೊ ಈ ಕೃಪೆ ನಮಗೆ ಧಾರಾಳವಾಗಿ ಹೇರಳವಾಗಿ ಯಾವಾಗಲೂ ಯಾಕೆ ಕೊಡ್ತಾ ಇದ್ದಾರೆ? ನಾವು ಬಿದ್ದೋಗೋ ಚಾನ್ಸಸ್ ಇದೆ, ನಾವು ಸೋತು ಹೋಗೋ ಚಾನ್ಸಸ್ ಇದೆ. ಅದಕ್ಕೆ ಪೌಲ ಹೇಳ್ತಾನೆ, ನಾವು ಕೃಪೆ ಹೆಚ್ಚಾಗಲಿ ಅಂತ ಪಾಪ ಮಾಡ್ತಾನೆ ಇರಬೇಕಾ? ಆದರೆ ಪಾಪ ಮಾಡೋವಂಥ ಪರಿಸ್ಥಿತಿ ಇದೆ. ಆದರೆ ಅವನು ಹೇಳ್ತಾನೆ, ಇನ್ನೊಂದು ಕಡೆ ಹೇಳ್ತಾನೆ, ನಾನು ಏನು ಮಾಡ್ಬೇಕು ಅನ್ಕೋತೀನಿ ಅದು ಮಾಡೋಕ್ಕಾಗ್ತಾ ಇಲ್ಲ, ನನಗೆ ಸೋತು ಹೋಗ್ತೀನಿ ನಾನು ಅಂತ ಇದೆ. ಸೊ ಹಾಗಾಗಿ ನಮ್ಮ ದೇಹದಲ್ಲಿ ಇರುವಂಥ ಪಾಪ ನಮ್ಮನ್ನು ಆಳ್ತಿರೋದ್ರಿಂದ, ಈಗ ಆಳ್ತಿಲ್ಲ, ಕ್ರಿಸ್ತನ ನಂಬಿದ ಮೇಲೆ ಆಳ್ತಿಲ್ಲ, ಆದರೆ ಆ ಪಾಪ ಇನ್ನೂ ನಮ್ಮ ದೇಹದಲ್ಲಿ ಇರೋದ್ರಿಂದ ನಾವು ಎಡವೆ ಬೀಳುವಂಥ ಸಾಧ್ಯತೆ ಇದೆ. ಅಂದರೆ ನಮಗೆ ಶೋಧನೆಗಳು ಇನ್ನೂ ಇದೆ. ಶೋಧನೆ ಇದೆ ಅದರ ಅರ್ಥ ಏನು? ಬೀಳೋ ಸಾಧ್ಯತೆ ಇದೆ, ಹಾಗೆ ಜಯಿಸೋ ಸಾಧ್ಯತೆ ಕೂಡ ಇದೆ. ದೇವರು ಒಂದೇ ಸರಿಗೆ ನಾವು ಜಯಿಸೋಕ್ಕಾಗ್ತದೆ? ಮಗು ಒಂದೇ ಸರಿ ನಡೆಯುತ್ತಾ? ಇಲ್ಲ. ಮಗು ಎದ್ದು ಸ್ವಲ್ಪನೇ ನಡೆದು ಬಿದ್ದೋಗಿ ಎಷ್ಟೊಂದು ಸರಿ ಬಿದ್ದು ಎದೊಳುತ್ತೆ.
ಹಾಗೆ ಈ ರಕ್ಷಣೆಯನ್ನು ಹೊಂದಿದಾಗ ನಾವು ಮೊದಲನೇ ಸಾರಿಗೆ ಯೇಸು ಕ್ರಿಸ್ತನನ್ನು ನಂಬಿ, ಈಗ ನಾವು ವಾಕ್ಯ ಓದಿದ್ವಲ್ಲ ಮುಂದೆ, ಯಾರು ಆತನ ಹೆಸರನ್ನ ಹೇಳ್ಕೊತಾರೋ ಮತ್ತು ಅದನ್ನು ನಂಬ್ತಾರೋ ಅವರೆಲ್ಲರಿಗೂ ರಕ್ಷಣೆ ಇದೆ. ಆವಾಗ ನಿಮಗೆ ಜನನ, ಹೊಸ ಜನನ, ಹೊಸದಾಗಿ ಹುಟ್ತೀರ. ನೀವು ಹೊಸದಾಗಿ ಹುಟ್ಟಿದಾಗ ನೀವು ಇನ್ನೂ ಮಕ್ಕಳೇ. ಅವಾಗ ಹೊಸದಾಗಿ ಹುಟ್ಟಿದ್ದೀರಾ, ನೀತೀಕರಿಸಿದ್ದೀರಾ, ಅಂದರೆ ದೇವರ ಕುಟುಂಬಕ್ಕೆ ಸೇರಿಕೊಂಡಿದ್ದೀರಾ. ಯೇಸು ಕ್ರಿಸ್ತನ ಕುಟುಂಬಕ್ಕೆ ನಾವು ಸೇರಿಕೊಂಡಿದ್ದೀವಿ. ಆದರೆ ನಾವಿನ್ನೂ ಮಕ್ಕಳು, ಬೆಳಿಬೇಕು, ಕ್ರಿಸ್ತನಲ್ಲಿ ಬೆಳಿಬೇಕು. ಅದಕ್ಕೆ ಶುದ್ಧೀಕರಣ ಅಂತ ಕರೆಯೋದು. ನಾವಾಗ ನಾವು ಒಳ್ಳೆಯವ್ರು ಮಾರೋರಾಗಬೇಕು, ಸಕಲ ಸತ್ಕಾರ್ಯಕ್ಕೆ ಸನ್ನದ್ಧರಾಗುವಂತೆ ಮಾಡುವುದೇ ಆತನ ಉದ್ದೇಶ. ನೀತೀಕರಿಸಿದ್ದಾಯಿತು, ಆದರೆ ಈಗ ನಾವು ಒಳ್ಳೆಯದನ್ನು ಮಾಡ್ತಾ ಹೋಗಬೇಕು. ಅದಕ್ಕೊಂದೆರಡು ವಾಕ್ಯ ಕೊಡ್ತೀನಿ, ವಾಕ್ಯಗಳನ್ನು ಹೇಳ್ಬಿಡ್ತೀನಿ, ಆಮೇಲೆ ನಮಗೆ ಸ್ವಲ್ಪ ಎಕ್ಸ್ಪ್ಲನೇಷನ್ ಕೊಡ್ತೀನಿ. 1 ಥೆಸಲೋನಿಕ 4:3. ದೇವರ ಚಿತ್ತವೇನೆಂದರೆ ನೀವು ಶುದ್ಧರಾಗಿರಬೇಕೆಂಬುದೇ. ಓಕೆ, 4ನೇ ವಚನ. ದೇವರ ನರಿಯದ ಅನ್ಯ ಜನಗಳಂತೆ 4:4. ದೇವರನ್ನ ಅರಿಯದ ಅನ್ಯ ಜನಗಳಂತೆ ಕಾಮಾಭಿಲಾಷೆಗೆ ಒಳಪಡದೆ ಓಕೆ, ನಿಮ್ಮಲ್ಲಿ ಪ್ರತಿಯೊಬ್ಬನು ಪವಿತ್ರವಾದ ಮನಸ್ಸಿನಿಂದಲೂ ಘನತೆಯಿಂದಲೂ ಧರ್ಮಪತ್ರೆಯನ್ನು ಓಕೆ. ಸಂಪಾದಿಸಬೇಕು. ಒಂದು ಎಕ್ಸಾಂಪಲ್ ಅಲ್ಲಿದೆ, ನಾವು ಪರಿಶುದ್ಧತೆಯನ್ನು ಕಾಪಾಡ್ಕೋಬೇಕು ಅನ್ನೋದಕ್ಕೆ ಒಂದು ಪಾಪನ ಅಲ್ಲಿ ವಿವರಿಸಿ ಅಶುದ್ಧತೆ ಅನ್ನ ಯೋಚಿಸದೆ, ಅಂದರೆ ಒಂದು ಪತ್ನಿನ ಸಂಪಾದಿಸ್ಕೊಳ್ಬೇಕು ಅಂದರೆ ವ್ಯಭಿಚಾರ ಮಾಡಬಾರ್ದು ಅಂತ ಸಿಂಪಲ್ ಟರ್ಮಲ್ಲಿ ಹೇಳಬೇಕು. ಅಂದರೆ ವ್ಯಭಿಚಾರ ಮಾಡಬೇಡಿ ಅಂತ ಹೇಳ್ತಾ ಇದ್ದಾನೆ. ಪರಿಶುದ್ಧತೆಯನ್ನು ಕಾಪಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದಾನೆ. ಇದು ಯಾರಿಗೆ ಹೇಳ್ತಾರ ಮಾತು? ಕ್ರಿಸ್ತನಲ್ಲಿ ಹೊಸದಾಗಿ ಹುಟ್ಟಿರುವಂಥವ್ರಿಗೆ, ರಕ್ಷಣೆಯ ಆರಂಭ ಆಗಿರುವಂಥವ್ರಿಗೆ ಹೇಳ್ತಾರ ಮಾತು. ಆಯಿತಾ? ಸೊ ಸರಿಯಾದ ಪ್ರಶ್ನೆ ನಾವು ಕೇಳಬೇಕಾಗಿರುವಂಥದ್ದು, ರಕ್ಷಣೆ ಆಯ್ತಾ ಅಲ್ಲ, ರಕ್ಷಣೆ ಆಗೋಕ್ಕೆ ನಮ್ಗೆ ಇನ್ನೂ ಸಾಕಷ್ಟು ಕಾಲ ಇದೆ. ರಕ್ಷಣೆಯ ಆರಂಭ ಆಗಿದೆಯಾ ಅಂತ. ಒಳ್ಳೆ ಕಾರ್ಯವನ್ನು ಆರಂಭಿಸಿದ ಆತನು ಕೊನೆಯವರೆಗೂ ನಡೆಸ್ಕೊಂಡು ಹೋಗ್ತಾನೆ ಅನ್ನೋದು ವಾಕ್ಯ ಇದೆ. ಸೊ ನಮ್ಮ ರಕ್ಷಣೆ ಆರಂಭ ಆಗಿದೆ. ಯಾವತ್ತಾದ ರಕ್ಷಣೆ ಹೊಂದಿದ್ದೀರಾ ಅಂತಂದರೆ ಆ ದಿನ ನಿಮಗೆ ರಕ್ಷಣೆ ಆರಂಭ ಆಗಿದೆ. ನೀವು ನೀತೀಕರಿಸಲ್ಪಟ್ಟಿದ್ದೀರಿ, ಶುದ್ಧೀಕರಣ ಹೊಂದುತ್ತಾ ಇದ್ದೀರಿ, ಶುದ್ಧೀಕರಣ ಆಗ್ತಾ ಇರಬೇಕು. ಮಗು ಆಗಿದೆಯಾ, ಮಗು ಬೆಳಿಬೇಕಲ್ಲ. ಮಗುಗೆ 1 ಪೇತ್ರ 1ನೇ ಅಧ್ಯಾಯ 2ನೇ ವಚನ ಓದಿ. 1 ಪೇತ್ರ 1ನೇ ಅಧ್ಯಾಯ 2ನೇ ವಚನ. ಅದನ್ನ ಓದ್ಬಿಟ್ಟು ತಿರ್ಗಾ 2ನೇ ಅಧ್ಯಾಯ 2ನೇ ವಚನ ಓದಿ. 1 ಪೇತ್ರ 1:2. ದೇವರ ವಿಷಯವಾಗಿಯೂ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ವಿಷಯವಾಗಿಯೂ ಪರಿಜ್ಞಾನವು ನಿಮಗೆ ಉಂಟಾಗುವುದರಲ್ಲಿ ಕೃಪೆಯು ಶಾಂತಿಯು ನಿಮಗೆ ಹೆಚ್ಚೆಚ್ಚಾಗಿ ದೊರೆಯಲಿ. ಓಕೆ, ಯೇಸು ಕ್ರಿಸ್ತನ ವಿಷಯವಾಗಿ ಇನ್ನೊಂದ್ಸರಿ ಓದಿ. ದೇವರ ವಿಷಯವಾಗಿಯೂ ಹಾಂ ನಮ್ಮ ಕರ್ತನಾದ ಯೇಸುವಿನ ವಿಷಯವಾಗಿಯೂ ಹಾಂ ಪರಿಜ್ಞಾನವು ನಿಮಗೆ. ಓಕೆ, ಈ ಪರಿಜ್ಞಾನ ಹೆಂಗೆ ಬೆಳಿಬೇಕು? ಮಕ್ಕಳಿಗೆ ಮೊದಲೇ ಜ್ಞಾನ ಇರ್ತದ? ಹುಟ್ಟಿದ ತಕ್ಷಣ ಜ್ಞಾನ ಇರ್ತದ? ಆ ಮಗುಗೆ ನಾವು ಹೇಳ್ಕೊಟ್ರೆ ತಾನೇ ಜ್ಞಾನ ಬರೋದು. ಆ ಮಗುಗೆ ನಾವು ಮಾತು ಕಲಿಸೋದು ನಾವೇ, ಹೇಳ್ಕೊಡೋದು ನಾವೇ, ನಡೆಯೋದು ಹೇಳ್ಕೊಡೋದು ನಾವೇ. ಕ್ರಿಸ್ತನ ಜೀವಿತದಲ್ಲೂ ಕೂಡ ನಾವು ಹೊಸದಾಗಿ ಹುಟ್ಟಿದ ಮೇಲೆ ನಾವು ಕಲಿಬೇಕು. ಇದಕ್ಕೆ ಕೃಪೆ ಬೇಕು. ಮಕ್ಕಳಿಗೆ ಹಾಲು ಬೇಕು, ಬೆಳೀತಾ ಬೆಳೀತಾ ನೀವು ಪೋಷಣೆ ಬೇಕು, ಬೇರೆ ಬೇರೆ ಊಟ ತಿನ್ನಿಸ್ಬೇಕು. ನಮಗೆ ದೇವರಿಂದ ಕೃಪೆ ಬೇಕು. ಸಾಕಷ್ಟು ಕೃಪೆ ದೇವರು ಧಾರಾಳವಾಗಿ ಕೊಟ್ಟರೆ ಸಾಕಷ್ಟು ಕೃಪೆನ ನಾವು ತಗೋಬೇಕು. ಮಕ್ಕಳು ಹಾಲು ಚೆನ್ನಾಗಿ ಕುಡಿದ್ರೆ ಗುಂಡಿಗಿರ್ತಾರೆ ಅಲ್ವಾ? ನಾವು ಚೆನ್ನಾಗಿ ದೇವರ ಕೃಪೆಯನ್ನು ಸ್ವೀಕರಿಸಿದ್ರೆ ನಾವು ಕೂಡ ಕ್ರಿಸ್ತನ ಜೀವಿತದಲ್ಲಿ ಚೆನ್ನಾಗಿರ್ತೀವಿ. 2ನೇ ಅಧ್ಯಾಯ 2ನೇ ವಚನ ಓದಿ. ಆದ ಕಾರಣ ಎಲ್ಲ ಕೆಟ್ಟತನವನ್ನು, ಎಲ್ಲ ವಂಚನೆಯನ್ನು, ಕಪಟವನ್ನು, ಹೊಟ್ಟೆ ಕಿಚ್ಚನ್ನು, ಎಲ್ಲ ಥರದ ನಿಂದೆಯನ್ನು ವಿಸರ್ಜಿಸಿ ಹಸು ಮಕ್ಕಳಂತೆ ಪಾರಮಾರ್ಥಿಕವಾದ ಶುದ್ಧ ಹಾಲನ್ನು ಬಯಸಿರಿ. ಅದರಿಂದ ಬೆಳೆಯುತ್ತಾ ರಕ್ಷಣೆಯನ್ನು ಹೊಂದುವಿರಿ. ಇದರಿಂದ ಬೆಳೆಯುತ್ತಾ ರಕ್ಷಣೆಯನ್ನು ಹೊಂದುವಿರಿ. ಹೇಗೆ? ನಾವು ಹುಟ್ಟಿದ್ದೀವಿ ನಿಜ, ಹೊಸದಾಗಿ ಹುಟ್ಟಿದ್ದೀವಿ ನಿಜ, ನೀತೀಕರಿಸಲ್ಪಟ್ಟಿದ್ದೀವಿ ನಿಜ, ಆದರೆ ನಾವಿನ್ನೂ ಮಕ್ಕಳು. ನಮ್ಮ ಆತ್ಮ ಸತ್ತೋಗಿತ್ತು, ಆತ್ಮೀಕ ಮನುಷ್ಯನು ಸತ್ತಿದ್ದ. ಆ ಆತ್ಮಿಕ ಮನುಷ್ಯನು ಹೊಸದಾಗಿ ಹುಟ್ಟಿದ್ದಾನೀಗ ಅಲ್ವಾ? ಹೊಸದಾಗಿ ಹುಟ್ಟೋದಂದರೆ ನಿಕೋದೇಮನ್ ಕೇಳ್ದಂಗೆ ನಾವೇಗ ತಿರ್ಗಾ ಹೋಗಿ ವಾಪಸ್ ತಾಯಿ ಹೊಟ್ಟೆಯಲ್ಲಿ ಮತ್ತೆ ಹುಟ್ಟೋದಂತಲ್ಲ. ನಮ್ಮ ಆತ್ಮಿಕ ಜೀವನ, ಆತ್ಮಿಕ ಮನುಷ್ಯನು ಸತ್ತೋಗಿದ್ದ. ಪಾಪದ ಮನುಷ್ಯನ, ನಮ್ಮ ಹಳೆ ಸ್ವಭಾವ ಹೆಚ್ಚಾಗಿ ಹೇರಳವಾಗಿದ್ದರಿಂದ ಆತ್ಮ ಸತ್ತೋಗಿತ್ತು. ದೇವರು ಕೊಟ್ಟಂಥ ಆತ್ಮ. ಮನುಷ್ಯರನ್ನ ಸೃಷ್ಟಿ ಮಾಡಬೇಕಾದ್ರೆ ದೇವ್ರು ಹೆಂಗೆ ಸೃಷ್ಟಿ ಮಾಡಿದ್ದು? ಮಣ್ಣಲ್ಲಿ ನಮಗೊಂದು ರೂಪ ಕೊಟ್ಬಿಟ್ಟು, ಮಣ್ಣಲ್ಲಿ ಒಂದು ರೂಪ ಕೊಟ್ಬಿಟ್ಟು ಮನುಷ್ಯನನ್ನು ಮಾಡಿಬಿಟ್ಟು ತನ್ನ ಉಸಿರನ್ನು ಊದ್ತಾರೆ.
ಅಲ್ವಾ? ಆ ಉಸಿರಿನಿಂದಲೇ ಅದೇನದು ದೇವರ ಆತ್ಮ. ಇದನ್ನು ಪ್ರಾಣಿಗಳಿಗೆ ಮಾಡಲಿಲ್ಲ, ಹಾಗಾಗಿ ಪ್ರಾಣಿಗಳಿಗೆ ಆತ್ಮ ಇಲ್ಲ, ಮನುಷ್ಯರಿಗೆ ಮಾತ್ರ. ದೈವಾಂಶ ಸಂಬೋಧರು ನಾವೆಲ್ಲರೂ. ಯಾಕೆ? ಆತನ ಉಸಿರು ನಮ್ಮಲ್ಲಿದೆ, ಅದಕ್ಕೆ ನಾವು ಜೀವಿಸ್ತಾ ಇದ್ದೀವಿ. ನಮ್ಮಲ್ಲಿ ಆತನ ಕೊಟ್ಟಂಥ ಆತ್ಮ ಇದೆ. ಸೊ ಆತ್ಮ ಯಾವಾಗಲೂ ಶುದ್ಧವಾಗೇ ಇರ್ತದೆ. ದೇವರು ಕೊಟ್ಟಂಥ ಆತ್ಮ ಶುದ್ಧವಾಗಿರ್ತದೆ. ನಾವು ಅದನ್ನು ಸಾಯಿಸ್ಬೋದು ಅಷ್ಟೇ. ನಮ್ಮ ಮನಸ್ಸಾಕ್ಷಿ ವಿರುದ್ಧವಾಗಿ ನಾವು ಹೋಗ್ತಾ ಇದ್ದರೆ ದೇವರು ಕೊಟ್ಟಂಥ ಆತ್ಮ ಸಾಹಿತ್ಯ ನಮ್ಮ ದೈಹಿಕವಾದಂಥ ವಿಚಾರಗಳು ಹೇರಳವಾಗಿ ಬೆಳೀತಾನೆ ಇರ್ತದೆ. ಅದಕ್ಕೆ 8ನೇ ಅಧ್ಯಾಯ ರೋಮ 6, 7, 8ನೇ ಅಧ್ಯಾಯದಲ್ಲಿ ಆತ್ಮಕ್ಕೂ ದೇಹಕ್ಕೂ ಹೋರಾಟ ಯಾವಾಗಲೂ ಇರ್ತದಂತೆ. ಆದರೆ ನಾವು ಯಾವುದನ್ನು ಆರಿಸ್ಕೋಬೇಕು? ಆತ್ಮ ಸಂಬಂಧವಾದದ್ದನ್ನು, ಆತ್ಮ ಹೇಳೋದನ್ನು, ಅಂದರೆ ದೇವರಿಂದ ಬಂದಂಥ ಆತ್ಮ ನಮಗೆ ಹೇಳೋದನ್ನು ಕೇಳಬೇಕು. ನಾವು ಈ ಲೋಕದಲ್ಲೇ ನಾವು ಹುಟ್ಟಿ ಬೆಳೀತಾ ನಾವು ಬೆಳೆಸ್ಕೊಂಡು ಬಂದಂಥ ಗುಣ ಅಲ್ಲ. ದೇವರು ಮೊದಲನೇದಾಗಿ ಸೃಷ್ಟಿ ಮಾಡಿದಾಗ ಆತನ ಪರಿಶುದ್ಧವಾದಂಥ ಆತ್ಮನ ಊದಿದ, ಆತ್ಮಕ್ಕನುಸಾರವಾಗಿ ನಡ್ಕೊಳ್ರಿ ಅಂತ. ಆತ್ಮಿಕ ಮನುಷ್ಯನಿಗೆ ಜನನ ಆಯಿತು ನಾವು ಹುಟ್ಟಿದಾಗ, ರಕ್ಷಣೆ. ಈಗ ನಾವು ಕೆಟ್ಟದನ್ನು ವಿಸರ್ಜಿಸಿ ಒಳ್ಳೆಯದನ್ನು ಆರಿಸ್ಕೊಳ್ಳೋದಕ್ಕೆ ಏನೇನು ಮಾಡಬೇಕು ಅದನ್ನು ಮಾಡಬೇಕು. ಇದು ಶುದ್ಧೀಕರಣ. ಕೊನೆಯದಾಗಿ ಇದೊಂದು ಹೇಳ್ಬಿಟ್ಟು ಆಮೇಲೆ ಸ್ವಲ್ಪ ವಿವರಣೆ ಕೊಡೋದಕ್ಕೆ ನೋಡ್ತೀನಿ, ನೋಡೋಣ. ಓಕೆ, ಈಗ ಇಷ್ಟು ನಡೀತಾ ಇದ್ದೀವಿ ನಾವು. ಅಂದರೆ ಈ ಕೃಪೆ ಯಾಕೆ ಬೇಕು ನಮಗೆ? ಇವಾಗ ನಮ್ಮ ಕೈಯಲ್ಲಿ ಆಗಲ್ಲ, ಅಶಕ್ತರು ನಾವು, ಬಲವಿಲ್ಲದವರು ನಾವು, ನಮಗೆ ಬಲ ಕೊಡುವಾತನು ಅಂತ ನಾವು ಎಷ್ಟೊಂದು ಸರಿ ಹಾಡುಗಳನ್ನು ಆಡ್ಕೋತೀವಿ. ಈ ಕೃಪೆ ಅಂದರೆ ಏನು? ಶುದ್ಧೀಕರಣದಲ್ಲಿ ನಮ್ಗೆ ಏನು ಕೃಪೆ ಸಹಾಯ ಮಾಡುತ್ತೆ? ಈಗ ನಿನಗೆ ಕೋಪ ಬಂತು, ಇನ್ನೂ ಜೀವಿಸುವವನು ನಾನಲ್ಲ, ಕ್ರಿಸ್ತನು ನನ್ನಲ್ಲಿ ಜೀವಿಸ್ತಾನೆ ಅಂತ. ಕ್ರಿಸ್ತನ ಆ ಸಮಯದಲ್ಲಿ ಇದ್ರೆ ಏನು ಮಾಡಿರೋರು? ಸಾತ್ವಿಕನಲ್ವಾ ಯೇಸು ಸ್ವಾಮಿ? ಆ ಸಾತ್ವಿಕ ಗುಣ ನಮ್ಮಲ್ಲಿ ಬರಬೇಕು, ಸಾತ್ವಿಕತೆ ನಾವು ತೋರಿಸ್ಬೇಕು. ಈಗ ಪ್ರತಿ ಸನ್ನಿವೇಶದಲ್ಲೂ ಆ ಶೋಧನೆಯಲ್ಲಿ ನಮಗೆ ರಕ್ಷಣೆ ಆಗಬೇಕು. ಪ್ರತಿ ಸನ್ನಿವೇಶದಲ್ಲೂ ಶೋಧನೆ, ರಕ್ಷಣೆ ಬೇಕು. ಅಂದರೆ ಪಾಪಕ್ಕೆ ಪ್ರೇರಿತರಾಗುವಾಗ ಇದನ್ನು ಬೇಡ, ಈ ಪಾಪದಿಂದ ರಕ್ಷಣೆ ದೇವ್ರು ಕೊಡ್ತಾ ಇರೋದಲ್ವಾ? ಯೇಸು ಸ್ವಾಮಿಗೆ ಅರ್ಥ ಏನು? ಯೇಸು ಅಂದರೆ ಅರ್ಥ ಏನು? ಯಾರಾದ್ರೂ ಒಬ್ರು ಜೋರಾಗಿ ಹೇಳ್ತೀರಾ? ಯಾವುದರಿಂದ ಬಿಡಿಸೋದಕ್ಕೆ? ಪಾಪದಿಂದ ಬಿಡಿಸೋದಕ್ಕೆ ಅಲ್ವಾ? ನಮ್ಮ ರಕ್ಷಣೆ ಯಾವುದರಿಂದ ಬೇಕು ನಮಗೆ? ಪಾಪದಿಂದ ರಕ್ಷಣೆ ಬೇಕು. ಅದಕ್ಕೆ ಮುಖ್ಯವಾಗಿ ದೇವರು ನಮಗೆ ಯಾವ್ಯಾವ ಪಾಪ ನಾವು ಮಾಡ್ತೀವಿ ಅಂದರೆ ಅದಕ್ಕೆ ಯಾಕೆ ಮಾಡ್ತೀವಿ? ನಮಗೆ ಶೋಧನೆ ಇದೆ, ಅದಕ್ಕೆ ಮಾಡ್ತೀವಿ ಅಲ್ವಾ? ಸೈತಾನ್ ನಮ್ಮನ್ನು ಶೋಧಿಸ್ತಾನೆ, ಅದಕ್ಕೆ ಮಾಡ್ತೀವಿ. ನಮ್ಮ ಸ್ವಂತ ಗುಣ ಕೂಡ ನಮಗೆ ಪಾಪ ಮಾಡೋ ಹಾಗೆ ಮಾಡ್ತದೆ. ಈ ಎಲ್ಲ ಪಾಪಗಳಿಂದಲೂ ಎಲ್ಲ ಸಮಯದಲ್ಲೂ ಕೃಪೆ ಏನಕ್ಕೆ? ಎಲ್ಲ ಸಮಯದಲ್ಲೂ ಎಲ್ಲ ಕಾಲದಲ್ಲೂ ಏನಕ್ಕೆ ಅವಶ್ಯಕತೆ ಇದೆ? ಯಾಕಂದರೆ ನಾವು ಶೋಧಿಸಲ್ಪಡ್ತಾನೆ ಇರ್ತೀವಿ. ಎಲ್ಲ ಶೋಧನೆಯಲ್ಲೂ ನಾವು ಜಯ ಹೊಂದಲೇಬೇಕು. ಅದಕ್ಕೆ ನಮಗೆ ಕೃಪೆ ಬೇಕು. ಯೇಸು ಕ್ರಿಸ್ತನು ಸಾತ್ವಿಕನು. ಅದಕ್ಕೆ ನಾವು ಕೋಪ ಬಂದಾಗ ಏನು ಮಾಡ್ತೀವಿ? ನಮ್ಮ ಗುಣ ತೋರಿಸಲ್ಲ, ಯಾರ ಗುಣ ತೋರಿಸ್ತೀವಿ? ಇನ್ನೂ ಜೀವಿಸುವವನು ನಾನಲ್ಲ, ಕ್ರಿಸ್ತನು ನನ್ನಲ್ಲಿ ಜೀವಿಸುತ್ತಾನೆ. ಇನ್ನೂ ಈಗ ದೇಹದಲ್ಲಿ ಜೀವಿಸುವ ನಾನು ಜೀವಿಸುವುದು ಹೇಗೆಂದರೆ ದೇವಕುಮಾರನ ಮೇಲಣ ನಂಬಿಕೆಯಿಂದಲೇ. ನಂಬಿಕೆಯಿಂದ ಏನು ಸಿಗುತ್ತೆ ಅಂತ ಮೊದಲೇ ನೋಡಿದ್ವಿ ನಾವು. ನಂಬಿಕೆ ಮೂಲಕ ಕೃಪೆಯಿಂದಲೇ ರಕ್ಷಣೆ ಹೊಂದಿದವರಾಗಿದ್ದೀವಿ. ಸೊ ನಾವು ನಂಬಿದ್ವಿ, ದೇವರ ಕೃಪೆ ನಮಗೆ ಸಿಕ್ತು ಅಂದರೆ ಆತನ ಗುಣಲಕ್ಷಣಗಳು ನಮ್ಮಲ್ಲಿ ಬೆಳೀತಾ 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 ಪ್ರಭಾವದಿಂದ ಅಧಿಕ ಪ್ರಭಾವಕ್ಕೆ ಹೋಗುತ್ತಾ ಆ ಪ್ರಭಾವದ ಸಾರೂಪ್ಯ ಉಳ್ಳವರೇ ಆಗುತ್ತೇವೆ. ಇದು ಪ್ರಾಸೆಸ್. ಶುದ್ಧೀಕರಣ ಬಂದು ಒಂದೇ ದಿವಸದಲ್ಲಿ ಆಗಲ್ಲ. ನಿಮ್ಮ ರಕ್ಷಣೆ ನಾವು ಸಾಯೋವರೆಗೂ ರಕ್ಷಣೆ ನಾವು ಕಾಯ್ಕೊಂಡೇ ಹೋಗಬೇಕು. ರಕ್ಷಣೆಯನ್ನು ಬೆಳೆಸ್ಕೊಳ್ತಾ ಹೋಗಬೇಕು. ಇದಕ್ಕಾಗಿ ಕೃಪೆ ಕೊಟ್ಟಿರೋದು ದೇವರು. ಧಾರಾಳವಾಗಿ ಏನಕ್ಕೆ ಸುರಿಸ್ತಾ ಇದ್ದಾರೆ? ಅಷ್ಟು ಅವಶ್ಯಕತೆ ನಮಗಿದೆ, ಅಷ್ಟು ಶುದ್ಧೀಕರಣ ನಮಗೆ ಅವಶ್ಯಕತೆ ಇದೆ. ನಾವು ಬೆಳೀತಾ 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 ಎಲ್ಲವನ್ನು ತಿಳ್ಕೊಂಡು ದೇವರ ವಿಷಯದಲ್ಲಿ ಹೆಚ್ಚಾದ ಜ್ಞಾನ, ವಾಕ್ಯ ಓದ್ವಲ್ಲ ಅವಾಗಲೇ ಆತನ ವಿಷಯವಾಗಿ ಜ್ಞಾನ ಹೆಚ್ಚಿಸ್ಕೊಂಡು ನಾವು ಕೆಟ್ಟದನ್ನು ನಿರಾಕರಿಸಿ ಒಳ್ಳೆಯದನ್ನೇ ಆರಿಸ್ಕೊಳ್ತಾ ಆತನನ್ನೇ ಪ್ರತಿಬಿಂಬಿಸ್ತಾ ಆತನ ಸಾರೂಪ್ಯಕ್ಕೆ ನಾವು ಹೋಗ್ಬೇಕು. ಇದು 2ನೇ ಭಾಗ. 3ನೇದಾಗಿ ಗ್ಲೋರಿಫಿಕೇಶನ್ ಅಂದರೆ ಮಹಿಮೆಯನ್ನು ಹೊಂದುವಂಥದ್ದು. ಪ್ರಕಟಣೆ 21ನೇ ಅಧ್ಯಾಯ 27ನೇ ವಚನ. ಪ್ರಕಟಣೆ. ಹಾಗೆ ಇನ್ನೊಬ್ಬರು ಇಬ್ರಿಯ 12:23. ಪ್ರಕಟಣೆ 21:27, ಇಬ್ರಿಯ 12:23. ಯಜ್ಞದ ಕ್ರಿಯಾದಾತನು ಅದರ ದೇವಾಲಯವಾಗಿದ್ದಾರೆ. ಪಟ್ಟಣಕ್ಕೆ ಬೆಳಕನ್ನು ಕೊಡುವುದಕ್ಕಾಗಿ ಸೂರ್ಯನಾಗಲಿ ಚಂದ್ರನಾಗಲಿ ಬೇಕಾಗಿಲ್ಲ. ಅದಕ್ಕೆ
ದೇವರ ಪ್ರಭಾವವೇ ಬೆಳಕನ್ನು ಕೊಟ್ಟಿತು. ಯಜ್ಞದ ಕುರಿಯಾದಾತನೇ ಅದರ ದೀಪವು. ಅದರ ಬೆಳಕಿನಿಂದ ಸರ್ವ ಜನಾಂಗದವರು ಸಂಚಾರ ಮಾಡುವರು. ಪ್ರಕಟಣೆ 21-27. ಕ್ರಿಯಾದಾತನ ಜೀವಬಾಧ್ಯರ ಪಟ್ಟಿಯಲ್ಲಿ ಯಾರ ಹೆಸರುಗಳು ಬರದವೆಯೋ ಅವರು ಮಾತ್ರ ಸೇರುವರು. ಇದು ನಮಗೆ ಮಹಿಮಾ ಪದವಿಗೆ ನಾವು ಸೇರುವಂಥದ್ದು. ಇಲ್ಲಿ ಏನು ಹೇಳ್ತಾ ಇದೆ, ಯಾರು ಅಶುದ್ಧರು ಸೇರಲ್ವಂತೆ. ಇವತ್ತು ಯಾರು ಪಾಪ ಮಾಡಿಲ್ವ ನೀವು? ಇವತ್ತು ಯಾರನ್ನ ಕೈ ಎತ್ತಿ ನೋಡೋಣ ಪಾಪ ಮಾಡಿಲ್ಲ ನಾನು ಅಂತ. ಅಥವಾ ಈ ವಾರದಲ್ಲಿ ಹೋದ ವಾರ ಕಳೆದು ಹೊಸ ವಾರಕ್ಕೆ ಬಂದಿದ್ದೀವಿ, ಏನು ನಾನು ಪಾಪನೇ ಮಾಡಿಲ್ಲ ಅಂತ ಹೇಳಿರೋರು ಎಷ್ಟು ವರ್ಷ ಆಯಿತು ಎಲ್ಲರೂ? ನಾವು ನಂಬಿ ಹೆಚ್ಚು ಕಡಿಮೆ ನಂಬಿ ಆಗಿಲ್ವಾ? ವರ್ಷಗಳಾಗಿದ್ದಾವಲ್ವಾ ಇಲ್ಲಿರೋರಿಗೆ? ಎಲ್ಲರೂ ರಕ್ಷಣೆ ಹೊಂದಿರೋರೆ. ಪಾಪನೇ ಮಾಡಿಲ್ಲ, ನಾವು ಶುದ್ಧವಾಗಿದ್ದೀವಿ ಅಂತ ಹೇಳಿ ನೋಡೋಣ ಯಾರನ್ನ. ಈ ವಾರದಲ್ಲಿ ನಾನು ಏನೂ ಮಾಡಿಲ್ಲ, ದೇವ್ರಿಗೆ ಇಷ್ಟ ಇಲ್ಲದೇನೂ ಮಾಡಿಲ್ಲ ಅಂತ ಹೇಳಿ ನೋಡೋಣ. ಈ ಪ್ರಶ್ನೆ ಹಾಕ್ಬೇಕಾದ್ರೆ ನೀವು ಸ್ವಲ್ಪ ಯೋಚನೆ ಮಾಡ್ಕೊಳ್ಳಿ. ಒಂದು ಅರ್ಥ, ನಾನು ದೇವರ ಕೃಪೆಯನ್ನು ಸರಿಯಾಗಿ ಉಪಯೋಗಿಸ್ಕೊಂಡು ಎಲ್ಲದರಲ್ಲೂ ಜಯ ಹೊಂದ್ತಾ ಇದ್ದೀನಾ ಅನ್ನೋದು ಕೂಡ ಪ್ರಶ್ನೆ ಹಾಕ್ಕೋಬೇಕು. ದೇವರ ಕೃಪೆಯನ್ನು ಸರಿಯಾಗಿ ಉಪಯೋಗಿಸ್ಕೊಳ್ತಾ ಇದ್ದೀನಾ ಶುದ್ಧನಾಗಲಿಕ್ಕೆ, ರಕ್ಷಣೆಯನ್ನು ಕಾಪಾಡಿಕೊಳ್ಳಲಿಕ್ಕೆ? ದೇವರು ತನ್ನ ಕೃಪೆಯಿಂದ ಆತನ ಗುಣವನ್ನು, ಆತನ ಸಹಾಯವನ್ನು ನಮಗೆ ನೀಡುವಂಥದ್ದನ್ನು ನಾನು ಉಪಯೋಗಿಸ್ಕೊಳ್ತಾ ಇದ್ದೀನಾ ಅನ್ನೋದು ಒಂದು ಪ್ರಶ್ನೆ. ಇನ್ನೊಂದು, ಎಡವು ಬಿದ್ದರೆ, ಒಂದು ವೇಳೆ ಎಡವು ಬಿಡುವಂಥದ್ದು ಎಲ್ರಿಗೂ ಆಗುತ್ತೆ. ಆದರೆ ದೇವರ ದೃಷ್ಟಿಯಲ್ಲಿ ಪಾಪನೇ ಅಲ್ವಾ? ನಾವು ಯಾರು ಇಷ್ಟು ಜನ ಆಗಿದ್ದೀವಿ, ಇವತ್ತು ನಾವು ಸತ್ತರೆ ದೇವರಾಜ್ಯಕ್ಕೆ ನಾವು ಹೋಗ್ತೀವಿ ಅಂತ, ಅಲ್ಲಿ ಅಶುದ್ಧರು ಯಾರು ಹೋಗಲ್ಲ ಅಂತಿದೆ ವಾಕ್ಯ. ಆ ಮಹಿಮಾ ಪದವಿಗೆ ನಾವು ಸೇರಬೇಕಾದ್ರೆ ನಾವು ಯಾವುದ್ರಲ್ಲಿ ಜೀವಿಸ್ಬೇಕು? ಈಗ ಹೇಳಿ ನೋಡೋಣ, ಯಾವುದ್ರಲ್ಲಿ ಜೀವಿಸ್ಬೇಕು ನಾವು ಅಂತ? ಯಾವುದ್ರಲ್ಲಿ ಜೀವಿಸಿದ್ರೆ ನಾವು ಪರಿಶುದ್ಧರಾಗಿ ಪರಲೋಕಕ್ಕೆ ಹೋಗ್ತೀವಿ? ಅಂದರೆ ನಾವು ಹೇಗಿದ್ರೆ ನಾವು ಪರಲೋಕಕ್ಕೆ ಹೋಗ್ತೀವಿ? ಈಗ ಅಶುದ್ಧರಾಗಿದ್ದೀವಿ, ನಾವು ಪಾಪ ಮಾಡಿದ್ದೀವಿ, ಹೇಗೆ ನಾವು ಪರಲೋಕಕ್ಕೆ ಹೇಗೆ ಪರಿಶುದ್ಧರಾಗ್ಬೋದು? ನೀತಿ ಸಿಕ್ಕಿದೆ, ಯೇಸು ಕ್ರಿಸ್ತನ ನೀತಿ ಸಿಕ್ಕಿದೆ. ಆತನ ಪರಿಶುದ್ಧನೂ ಅಲ್ವೋ? ಯೇಸು ಸ್ವಾಮಿ ಪರಿಶುದ್ಧನಲ್ವಾ? ಆತನ ನೀತಿನ ದೇವ್ರು ನೋಡಿದ್ರೆ ಆತನ ಹೊರಗೆ ಹಾಕ್ತಾರಾ? ಹಾಕಲ್ಲ ತಾನೆ. ಸೊ ಹಾಗಾಗಿ ರೋಮಪುರ 8ನೇ ಅಧ್ಯಾಯ 1ನೇ ವಚನ ಇನ್ನೊಂದ್ಸರಿ ಯಾರಾದರೂ ಓದಿ. ಆದುದರಿಂದ ಕ್ರಿಸ್ತ ಯೇಸುವಿನಲ್ಲಿ ಇರುವವರಿಗೆ ಅಪರಾಧ ನಿರ್ಣಯವು ಈಗ ಇಲ್ಲವೇ ಇಲ್ಲ. ಇಲ್ಲವೇ ಇಲ್ಲ. ನೀವೇ ಯಾಕೆ ನಿರ್ಣಯ ಮಾಡ್ಕೋತಾ ಇದ್ದೀರಾ? ಇಷ್ಟು ಜನ ನೀವು ಕೈ ಎತ್ತಿ ಪರಲೋಕ ಹೋಗ್ತೀರ, ನೀವು ಎತ್ತಲಿಲ್ಲ, ಯಾಕೆ ನೀವೇ ನಿರ್ಣಯ ಮಾಡ್ಕೋತಾ ಇದ್ದೀರಾ ನಾನು ಅಪರಾಧಿ ಅಂತ? ಅಂದರೆ ಒಂದು, ದೇವ್ರ ಮುಂದೆ ನೀವು ಪಶ್ಚಾತ್ತಾಪ ಪಟ್ಟಿಲ್ಲ. ಪಶ್ಚಾತ್ತಾಪ ಪಡದೆ ನೀವು ಅದನ್ನ ಎಕ್ಸ್ಪೆಕ್ಟ್ ಮಾಡೋದು ಸರಿಯಲ್ಲ. ಪಶ್ಚಾತ್ತಾಪ ಪಡಬೇಕು. ಇನ್ನೊಂದು, ನಂಬಿಕೆಯಲ್ಲಿರಬೇಕು. ನಂಬಿದವರಿಗೆ ನೀತಿವಂತರೆ ಅಂತ ನಿರ್ಣಯ ಆಗುವುದಲ್ವಾ? ನಾವು ಕ್ರಿಸ್ತನನ್ನು ನಂಬಿ ಕ್ರಿಸ್ತನಲ್ಲಿದ್ದರೆ ಆತನ ನೀತಿ ನಮಗೆ ಸಿಗೋದು. ಈ ಎರಡು ಕೆಲಸ ನಾವು ಮಾಡಬೇಕು. ಒಬ್ಬರು ಎಕ್ಸಾಂಪಲ್ ಕೊಡ್ತಾರೆ, ಒಬ್ಬ ದೇವ ಸೇವಕರು. ಬೆಕ್ಕು ಎಲ್ಲ ನಾವು ಹೋಗಿ ಬಂದರೆ ಸಾಕು, ಅದನ್ನು ನೀವು ಮುಟ್ಟಿದ್ರೆ ಸಾಕು, ಎಲ್ಲ ನಾವು ಹೋದರೆ ಸಾಕು, ಕುತ್ಕೊಂಡು ಏನು ಮಾಡ್ತಾ ಇರುತ್ತೆ? ಯಾವಾಗಲೂ ಅದು ಕ್ಲೀನ್ ಮಾಡ್ಕೊತಾನೇ ಇರ್ತದೆ. ಅದೆಷ್ಟು ನೀಟಾಗಿ ಇರ್ತದೆ ನೋಡೋಕ್ಕೆ, ಆದ್ರೂ ಕ್ಲೀನ್ ಮಾಡ್ಬೋದು. ಏನೋ ಒಂದು ಸ್ವಲ್ಪ ಮುಟ್ಟಿದ್ರು ಸಾಕು, ಎಲ್ಲನೂ ಹೋಗಿ ಬಂದರೂ ಸಾಕು, ಕ್ಲೀನ್ ಮಾಡ್ಕೊತಾನೇ ಇರ್ತದೆ. ಹಂಗೆ ನಾವು ಸಹ ಕ್ರಿಸ್ತನಲ್ಲಿ ಕ್ಲೀನ್ ಮಾಡ್ಕೊತಾನೇ ಇರಬೇಕು. ನಮ್ಮ ಸ್ವಾಭಾವಿಕ ಗುಣ ಅದು. ನಾವು ಸೋಲ್ತೀವಿ, ಬಿದ್ದೋದ್ರೆ ನಾವು ಎದ್ದೊಳ್ಬೇಕು, ಎದ್ದು ನಡಿಬೇಕು. ಸೊ ಹಾಗಾಗಿ ಯಾರಾದರೂ ಹಿಂಜರಿದಿದ್ರೆ, ಸಭೆಗೆ ಬರೋದು ನಿಲ್ಲಿಸಿದ್ರೆ ಹೆದರಬೇಡಿ. ನಿಮ್ಮ ನೀತಿ ಎಲ್ಲೂ ಹೋಗಿಲ್ಲ. ಕ್ರಿಸ್ತನ ನಂಬಿಕೆಯಲ್ಲಿ ನೀವಿದ್ದರೆ ನಿಮಗೆ ಆ ನೀತಿ ನಿಮ್ಮಲ್ಲಿದೆ. ನೀವು ನೀತಿ ಕಲಿಸಲ್ಪಟ್ಟಿದ್ದೀರಿ. ಕ್ರಿಸ್ತನ ಎಷ್ಟು ಶುದ್ಧನೋ ಅಷ್ಟೇ ಶುದ್ಧರು ನೀವು ಆಗಿದ್ದೀವಿ. ನಮಗೆ ಈ ರಕ್ಷಣೆ ಸಿಕ್ಕಂಥದ್ದು ನಂಬಿಕೆಯಿಂದ ಮಾತ್ರ. ನಾವೇನೋ ಒಳ್ಳೇದು ಮಾಡಿದ್ದೀವಿ ಅನ್ನೋದು ಕಾರಣ ಅಲ್ಲ. ಆ ನೀತಿ ನಿಮ್ಗಿನ್ನೂ ಇದೆ. ನಾವು ಶುದ್ಧೀಕರಣಕ್ಕಾಗಿ ಪ್ರಯತ್ನ ಪಡ್ತಾ ಇದ್ದೀವಿ ಅಷ್ಟೇ. ಆ ಪ್ರಯತ್ನದಲ್ಲಿ ನಾವು ತೊಡಗಬೇಕು. ಆದರೆ ನೀತಿ ಎಲ್ಲೂ ಹೋಗಿಲ್ಲ. ನಿಮ್ಮ ನೀತಿ, ಕ್ರಿಸ್ತನ ನೀತಿ ನಿಮ್ಮಲ್ಲಿದ್ದೇ ಇದೆ. ನೀವು ನಂಬಿಕೆಯಿಂದ ಆರಂಭಿಸಿದ್ದೀರಿ, ಆ ನೀತಿ ನಿಮ್ಮ ಹತ್ರನೇ ಇದೆ. ಯಾವ ಸಮಯದಲ್ಲಿ ಕೇಳಿದ್ರು ಆ ದೇವ್ರ ನೀತಿಯಲ್ಲಿ ನೀವು ನಂಬಿಕೆಯಲ್ಲಿ ಉಳ್ಕೊಂಡಿದ್ರೆ, ಶುದ್ಧೀಕರಣಕ್ಕೆ ನೀವು ಒಳಪಟ್ಟಿದ್ರೆ, ಆ ಶುದ್ಧ ಹಾಲನ್ನು ಬಯಸಿ ನೀವು ಕುಡಿತಾನೇ ಇದ್ದರೆ, ಬೆಳೆದು 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 ನೀವೇನಾಗ್ತೀರಾ? ನೀವು ಸ್ವಂತವಾಗಿ ಒಳ್ಳೆಯದನ್ನು ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಆದರೆ ಮೊದಲು ನಿಮಗೆ ಸಿಕ್ಕಂಥ ನೀತಿವಂತಿಕೆ ನೀವೇನೋ ಮಾಡಿದ್ರಿಂದ ಅಲ್ಲ.
ಅದು ನಿಮಗೆ ದೇವರು ದಾನವಾಗಿ ಕೊಟ್ಟಂಥದ್ದು. ಈಗ ನೀವು ಶುದ್ಧೀಕರಣ ಹೊಂದ್ಕೊಳ್ತಾ ಆತನ ಕೃಪೆಯನ್ನು ಧಾರಾಳವಾಗಿ ಸ್ವೀಕರಿಸಿ ನೀವು ಶುದ್ಧರಾಗಿ ನೀವೇ ಒಳ್ಳೆಯವರಾಗ್ತೀರ. ಓಕೆ, ಇದರಲ್ಲಿ ಪೂರ್ತಿಯಾಗಿ ನಾವು ಒಳ್ಳೆಯವರಾಗ್ಲಿಕ್ಕೆ ಸಾಧ್ಯ ಇಲ್ಲ. ಕೆಲವು ಸರಿ ಬಿದ್ದೋಗೋ ಚಾನ್ಸಸ್ ಇದೆ. ಆದರೆ ದೇವ್ರು ಏನು ಹೇಳ್ತಾರೆ, ಹೆದರ್ಕೋಬೇಡ, ಅಪರಾಧ ನಿರ್ಣಯ ನಿನಗಿಲ್ಲ, ಮತ್ತೆ ಎದ್ದೋಳು ಮುಂದೆ ನಡಿ. ಯಾರಾದರೂ ಸೋತಿದ್ರೆ, ಯಾರಾದರೂ ನೀವು ಬಿದ್ದೋಗಿದ್ರೆ, ಹಿಂಜರಿದಿದ್ರೆ ಅವ್ರಿಗೆ ಪ್ರೋತ್ಸಾಹ ಕೊಡಿ, ಮುಂದೆ ಬರಲಿ, ಅವರು ಸಹ ಜೊತೆಯಲ್ಲಿ ಕರ್ಕೊಂಡು ಮುಂದೆ ನಡೀರಿ. ಇದು ಈ ವಾಕ್ಯದ ತಾತ್ಪರ್ಯ. ಓಕೆ, ಇನ್ನೊಂದು ವಾಕ್ಯ ಇಬ್ರಿಯ 12:23. ಪರಲೋಕದಲ್ಲಿ ಹೆಸರು ಬರೆಸಿಕೊಂಡಿರುವ ಚೊಚ್ಚಲ ಮಕ್ಕಳ ಸಭೆಗೂ ಎಲ್ಲರಿಗೂ ನ್ಯಾಯಾಧಿಪತಿಯಾಗಿರುವ ದೇವರ ಬಳಿಗೂ ಸಿದ್ಧಿಗೆ ಬಂದಿರುವ ನೀತಿವಂತರ ಆತ್ಮಗಳ ಬಳಿಗೂ ಹೊಸ ಒಡಂಬಡಿಕೆಗೆ ಮಧ್ಯಸ್ಥನಾಗಿರುವ ಯೇಸುವಿನ ಬಳಿಗೂ ಹೇಬೇಲಿನ ರಕ್ತಕ್ಕಿಂತ ಹಿತಕರವಾಗಿ ಮಾತಾಡುವ ಪ್ರೋಕ್ಷಣ ರಕ್ತದ ಬಳಿಗೂ ಬಂದಿದ್ದೀರಿ. ಓಕೆ, ಯಾವ ರಕ್ತದ ಬಳಿಗೆ ಬಂದಿದ್ದೀವಂತೆ? ನೀವು ಪರಲೋಕಕ್ಕೆ ದೇವ್ರ ಮುಂದೆ ಹೋಗಿ ನಿಂತ್ಕೊಂಡ್ರೆ ಯಾವ ರಕ್ತ ತೊಗೊಂಡೋಗಿ ನಿಂತ್ಕೋತೀರಾ? ಹೇಬೇಲಿನ ರಕ್ತ ಏನಂತ ಕೂಗ್ತು ದೇವರಿಗೆ? ನಾನು ನಿರಪರಾಧಿನ ಅನ್ಯಾಯವಾಗಿ ಕೊಂದ್ಬಿಟ್ಟ ಕಾಯಿನ ಅಲ್ವಾ? ಹಾಗೆ ನಮ್ಮ ಬಗ್ಗೆ ನಮ್ಮ ರಕ್ತ ಕಲುಷಿತವಾದ ರಕ್ತ ಅಲ್ಲ. ಕ್ರಿಸ್ತನನ್ನು ಸೇರಿ ನಾವು ಶುದ್ಧ ಆದಮೇಲೆ ಆ ಶುದ್ಧವಾದ ರಕ್ತ, ಯೇಸು ಕ್ರಿಸ್ತನ ರಕ್ತ ದೇವರ ಬಳಿ ಕರ್ಕೊಂಡು ಹೋದ್ರೆ, ಯೇಸು ಕ್ರಿಸ್ತನ ರಕ್ತ ಏನಂತ ಹೇಳುತ್ತೆ ದೇವರಿಗೆ? ಶುದ್ಧನು, ನಾನು ಇವನಿಗೋಸ್ಕರ ರಕ್ತ ಸುರಿಸಿದ್ದೀನಿ ದೇವರೇ, ಇವನ್ನ ಅಶುದ್ಧನ ಅನ್ಬೇಡ, ಸ್ವೀಕರಿಸು ಅಂತ ದೇವರು ನಮಗೋಸ್ಕರ, ಯೇಸು ಸ್ವಾಮಿ ನಮಗೋಸ್ಕರ ಕೇಳ್ಕೊತಾರೆ. ಹಾಗಾಗಿ ಆತನು ಪ್ರಯತ್ನ ಪಡ್ತಾ ಇದ್ದಾನೆ ಪರಲೋಕದಲ್ಲಿ ಫಲಪಾಶದಲ್ಲಿ ಕೂತ್ಕೊಂಡು ನಮಗೋಸ್ಕರ ಸದಾಕಾಲಕ್ಕೂ ಪ್ರಾರ್ಥಿಸ್ತಿರುವಂಥದ್ದು ಯೇಸು ಕ್ರಿಸ್ತನ ಕೆಲಸ. ಇಲ್ಲಿ ಪವಿತ್ರಾತ್ಮನು ನಮಗೆ ಹೇರಳವಾದ ಕೃಪೆಯನ್ನು ಕೊಟ್ಟು ಸಹಾಯ ಮಾಡಿ ನಾವು ಒಳ್ಳೆಯದನ್ನು ಸಕಲ ಸತ್ಕಾರ್ಯಕ್ಕೆ ಸನ್ನದ್ಧರಾಗುವಂತೆ ನಮಗೆ ಹೇರಳವಾದ ಕೃಪೆಯನ್ನು ಕೊಟ್ಟು ಸಹಾಯ ಮಾಡ್ತಿದ್ದಾರೆ. ಇಷ್ಟೆಲ್ಲ ಮಾಡಬೇಕಾದ್ರೆ ನಾವು ನಮ್ಮ ಪ್ರಯತ್ನ ಬಿಡಬಾರ್ದು. ಸೋಲ್ಬೇಡ್ರಿ, ಯಾರೂ ಸೋಲ್ಬೇಡ್ರಿ. ರಕ್ಷಣೆ ಆರಂಭ ಆಗಿದೆ ಅಂತಂದರೆ ಅದನ್ನ ಅಂತ್ಯದವರೆಗೂ ದೇವ್ರು ನಡ್ಸ್ಕೊಂಡು ಹೋಗ್ತಾರೆ. ಇನ್ನೊಂದು ಕಾನ್ಸೆಪ್ಟ್ ಇದೆ, ಒಂದ್ಸರಿ ರಕ್ಷಣೆ ಹೊಂದಿದ್ರೆ ಸಾಕು, ನಾವು ಹೆಂಗಿದ್ರು ನಡೆಯುತ್ತೆ ಹೋಗ್ಬಿಡ್ತೀವಿ ಅಂತ. ಅದು ಅಲ್ಲ, ಅದು ಸರಿಯಾದ ಬೋಧನೆ ಅಲ್ಲ, ಅದನ್ನು ನಂಬಕ್ಕೆ ಹೋಗ್ಬೇಡಿ. ರಕ್ಷಣೆ ಆರಂಭ ಆಗಿದೆ ಅಷ್ಟೇ, ನೀತಿಲಿ ಸಿಕ್ಕಿರ್ಬೋದು, ಆದರೆ ನೀವು ಶುದ್ಧೀಕರಣದ ಪಾಲುಗಾರಿಕೆ ನೀವು ತಗೊಳ್ಬೇಕು. ಇದು ಪರಲೋಕದಲ್ಲಿ ಯಾಕೆ ನಾನು ಪರಲೋಕದಲ್ಲಿ ಒಂದ್ಸರಿ ಸೇರಿದ್ಮೇಲೆ, ಮಹಿಮೆಗೆ ಒಂದ್ಸರಿ ಸೇರಿದ್ಮೇಲೆ ಅಲ್ಲಿ ಶೋಧನೆ ಇಲ್ಲ, ಅಲ್ಲಿ ಸೈತಾನೂ ಇಲ್ಲ ನಿಮ್ಮನ್ನು ಶೋಧಿಸೋದಕ್ಕೆ, ಅಲ್ಲಿಗೆ ಪಾಪ ಮಾಡೋದಕ್ಕೆ ಅವಕಾಶ ಕೂಡ ಇಲ್ಲ. ಹಾಗಾಗಿ ಈ ಲೋಕದಲ್ಲಿ ಇರೋವರೆಗೂ ಪಾಪ ನಮಗೆ ಹಿಂಸೆ ಕೊಡ್ತಾನೆ ಇರ್ತದೆ. ಏನು ಪಾಪ ನಮ್ಮ ಶರೀರದಲ್ಲಿರುವ ಪಾಪ ಇರೋವರೆಗೂ ನಮಗೆ ಸೋಲುವಂಥ ಚಾನ್ಸಸ್ ಇದ್ದೇ ಇರ್ತದೆ. ಆದರೆ ಪರಲೋಕದಲ್ಲಿ ನಾವು ಪಾಪ ಮಾಡೋ ಸಾಧ್ಯತೆಯೂ ಇಲ್ಲ. ನಾವು ಅಲ್ಲಿ ಇರ್ಬೇಕಾದ್ರೆ ಶುದ್ಧರಾಗೇ ಇರ್ತೀವಿ, ನಮಗೆ ಶೋಧನೆಯೂ ಇರಲ್ಲ. ಅಲ್ಲಿ ಪಾಪ ಅನ್ನೋದು ಯೋಚನೆ ಮಾಡೋ ಹಾಗೂ ಇಲ್ಲ. ಪಾಪ ಯೋಚನೆನೂ ಬರೋಲ್ಲ, ಶೋಧನೆಯೂ ಇಲ್ಲ, ನಾವು ಶುದ್ಧರಾಗಿ ಯಾವಾಗಲೂ ಇರ್ತೀವಿ. ಹಾಗಾಗಿ ನಮಗೆ ಅಲ್ಲಿ ಸಂಪೂರ್ಣವಾದ ರಕ್ಷಣೆ ಸಿಗುತ್ತೆ. ಅಲ್ಲಿ ನಮ್ಮ ರಕ್ಷಣೆ ಸಂಪೂರ್ಣವಾಗೋದು. ರಕ್ಷಣೆ ಸಿಕ್ಕಿದೆಯಾ ಅಂದರೆ ನಾವು ಎಲ್ಲಿ ಹೇಳ್ಬೋದು? ಪರಲೋಕಕ್ಕೆ ಸೇರಿದ ಮೇಲೆ ರಕ್ಷಣೆ ಸಿಕ್ಕಿದೆ ಅಂತ ಹೇಳ್ಬೋದು. ಈಗ ನಾವು ರಕ್ಷಣೆಯ ಭಾಗವಾಗಿದ್ದೀವಿ, ನಾವು ನಂಬಿಕೆಯಲ್ಲಿ ಉಳಿದಿದ್ರೆ, ನಾವು ಪ್ರಯತ್ನದಲ್ಲಿ ತೊಡಗಿದ್ರೆ, ನಾವು ರಕ್ಷಣೆಯಲ್ಲಿ ನಡೀತಾ ಇದ್ದೀವಿ. ಒಂದು ದಿವಸ ದೇವರು ನಮ್ಮನ್ನು ಪರಲೋಕಕ್ಕೆ ಸೇರಿಸ್ತಾರೆ, ಅಲ್ಲಿ ರಕ್ಷಣೆಯನ್ನು ಹೊಂದ್ತೀವಿ. ಕೊನೆಯದಾಗಿ ಸಾರಾಂಶ ಮಾಡಿಬಿಡೋಣ ಇದನ್ನು. ಕೃಪೆ ಯಾರಿಗೆ ರಕ್ಷಣೆಯನ್ನು ಹೊಂದಬೇಕಾಗಿರೋರಿಗೆ, ಮೊದಲನೇದಾಗಿ ಯೇಸು ಕ್ರಿಸ್ತನನ್ನು ನಂಬಿ ಬಾಯಲ್ಲಿ ಅರಿಕೆ ಮಾಡಿ ಹೃದಯದಿಂದ ನಂಬಿದವರಿಗೆ ರಕ್ಷಣೆಯ ಆರಂಭ ಅಲ್ವಾ? ಬಾಯಿಂದ ಅರಿಕೆ ಮಾಡಿ ಹೃದಯದಿಂದ ನಂಬುವವರಿಗೆ ನಂಬಿಕೆ ಆರಂಭ. ಅವರಿಗೆ ದೇವರು ಕೃಪೆ ಕೊಡ್ತಾರೆ. ಏನು ಕೃಪೆ? ಆಯಿತು, ನೀನು ಪಾಪನೆಲ್ಲ ನನ್ನ ಮೇಲೆ ಹಾಕೋತೀನಿ, ನಾನು ಶಿಲುಬೆ ಮೇಲೆ ಸತ್ತಿದ್ದೀನಿ, ನನ್ನ ನೀತಿ ನಿನಗೆ ಕೊಟ್ಟಿದ್ದೀನಿ. ಇದು ಆತನ ಕೃಪೆ. ಆಯಿತಾ? ಇನ್ನೊಂದು ಕೃಪೆ ಇನ್ನು ಯಾರಿಗೆ? ಶುದ್ಧೀಕರಣದ ಭಾಗದಲ್ಲಿರೋರಿಗೆ, ಅಂದರೆ ಪ್ರಯತ್ನಿಸ್ತಾ ಆತನ ಶುದ್ಧ ಹಾಲನ್ನು ಅಂದರೆ ವಾಕ್ಯವನ್ನು ಸ್ವೀಕರಿಸಿ ಶುದ್ಧೀಕರಣ ಹೊಂದಿ ಆ ಪ್ರಾಸೆಸ್ಸಲ್ಲಿರುವಂಥ ಹೇರಳವಾಗಿ ಆತನ ಕೃಪೆಯನ್ನು ಹೊಂದುತ್ತಾ ಒಳ್ಳೆಯದನ್ನು ಮಾಡ್ತಾ ಅದರ ಹಾದಿಯಲ್ಲಿರುವವರಿಗೆ ಆತನ ಕೃಪೆ. ಬಿಟ್ಟೋದವ್ರಿಗಲ್ಲ, ಸೋತು ಹಿಂಜರಿದವ್ರಿಗಲ್ಲ. ಹಿಂಜರಿದವ್ರು ವಾಪಸ್ ಬಂದರೆ ಅವ್ರಿಗೆ ಕೃಪೆ ಇದೆ. ಹಿಂಜರಿದ್ಬಿಟ್ಟು ನನ್ನ ಕೈಯಲ್ಲಿ ಆಗಲ್ಲ ಅನ್ನೋರಿಗೆ ದೇವ್ರ ಕೃಪೆ ಏನೂ ಪ್ರಯೋಜನ ಇಲ್ಲ. ನಾನು ಸೋತ್ರೂ ಪರವಾಗಿಲ್ಲ, ನಾನು ಎದ್ದೊಳ್ತೀನಿ ಮೇಲೆ, ನಾನು ಜಯಿಸ್ತೀನಿ,
ಅಂತ ನಿಂತ್ಕೊಳ್ಳೋರಿಗೆ ದೇವರ ಕೃಪೆ. ಅರ್ಥ ಆಯ್ತಾ? ಇನ್ನೂ ಕೃಪೆ ಯಾರಿಗೆ? ಪರಲೋಕದಲ್ಲಿ. ಆದರೂ ನಮ್ಮ ಶುದ್ಧತೆ ಅಷ್ಟಲ್ಲ. ಇವಾಗ ನಾವು ಕೇಳಿದ್ರೆ ನಾವು ಯೋಚನೆ ಮಾಡಿದ್ವಿ, ಪರಲೋಕದಲ್ಲಿ ದೇವರು, ನಾವು ಈ ಪ್ರಯತ್ನದಲ್ಲಿದ್ದಾಗ ದೇವರು ತನ್ನ ಕೃಪೆಯಿಂದ ನಮ್ಮನ್ನು ನೀತೀಕರಿಸಿ ಆತನ ಪರಲೋಕಕ್ಕೆ ನಮ್ಮನ್ನು ಸೇರಿಸ್ಕೊಂಡ್ಮೇಲೆ ಸಂಪೂರ್ಣವಾಗಿ ನಮಗೆ ಆತನ ಕೃಪೆಯಿಂದ ರಕ್ಷಣೆಯನ್ನು ಕೊಡ್ತಾರೆ. ಇದು ಕೃಪೆಯ ಸಂಪೂರ್ಣತೆ, ರಕ್ಷಣೆಯ ಸಂಪೂರ್ಣತೆ. ಈಗ ಸುವಾರ್ತೆ ಬಗ್ಗೆ ನಾವು ಯಾವಾಗಲೂ ಏನು ಸುವಾರ್ತೆ ಆದರೆ ಇದೆ, ಕ್ರಿಸ್ತನ ನಮಗೋಸ್ಕರ ಸತ್ತು ನಮ್ಮ ಪಾಪಗಳನ್ನು ಆತನ ಮೇಲೆ ಹಾಕೊಂಡು ಶಿಲ್ಬೆ ಮೇಲೆ ಸತ್ತಿದ್ದಕ್ಕೆ ನಮಗೆ ರಕ್ಷಣೆ ಆಯಿತು, ಅಂದರೆ ರಕ್ಷಣೆಯ ಆರಂಭ ಆಯಿತು. ಬರ್ಕೊಳ್ಳಿ ಸಾಕು. ಅಪೊಸ್ತಲರ ಕೃತ್ಯಗಳು 20ನೇ ಅಧ್ಯಾಯ 24ನೇ ವಚನ. ಕೃಪೆಯ ಸುವಾರ್ತೆ ಅಂತಿದೆ. ದೇವರ ಕೃಪೆಯ ವಿಷಯವಾದ ಸುವಾರ್ತೆ. ಸುವಾರ್ತೆ ಏನು? ದೇವರ ಕೃಪೆಯ ವಿಷಯವಾದ ಸುವಾರ್ತೆ. ನಾವೆಲ್ಲರೂ ಬರೀ ಒಂದು ಸುವಾರ್ತೆ ಬಗ್ಗೆ ಮಾತಾಡ್ಕೊಂಡಿದ್ದೀವಿ ಇಷ್ಟು ದಿನ. ಏನು? ಕ್ರಿಸ್ತನ ನಂಬಿ ಆತ ನಿಮ್ಮನ್ನು ಪಾಪದಿಂದ ಬಿಡಿಸ್ತಾರೆ, ಅದು ರಕ್ಷಣೆಯ ಒಂದು ಭಾಗ ಅಷ್ಟೇ. ಕೃಪೆಯ ವಿಷಯವಾದ ಸುವಾರ್ತೆಯನ್ನು, ಕೃಪೆಯು ಶಾಂತಿಯು ನಿಮಗಿರಲಿ ಅಂತ ಪೌಲ ಎಲ್ಲ ಕಡೆ ಪತ್ರಿಕೆಯಲ್ಲಿ ಬರೀತಾನೆ. ಹೇರಳವಾಗಿ ನಿಮಗೆ ಸಿಕ್ಕಲಿ ಅಂತ ಅಲ್ವಾ? ರಕ್ಷಣೆ ಎರಡನೇ ಭಾಗದ ಬಗ್ಗೆ ಕೂಡ ನಾವು ಜಾಸ್ತಿ ಮಾಡ್ಕೊಳ್ಬೇಕು. ಅಂದರೆ ನಮ್ಮ ಪ್ರಯತ್ನದಲ್ಲಿ ನಾವು ಹೋರಾಡ್ತಿದ್ದೀವಿ, ಆ ಹೋರಾಟದಲ್ಲಿ ಜಯಿಸಲಿಕ್ಕೆ ಕೂಡ ದೇವರ ಕೃಪೆ ನಮಗೆ ಹೇರಳವಾಗಿದೆ. ಇದು ಸುವಾರ್ತೆ ಅಲ್ವಾ? ಸುವಾರ್ತೆ ಆತನನ್ನು ನಂಬಿ ಆತನ ರಕ್ಷಣೆ ಹೊಂದಿ ಅಲ್ಲಿಗೆ ಬಿಟ್ಬಿಡೋದು ಅಷ್ಟೇ ಅಲ್ಲ. ಮಗು ಹುಟ್ಟಿ ಎತ್ತದ ಮೇಲೆ ಸಾಕ್ಬೇಕಲ್ಲ, ಅದು ತಾನೇ ಅಂಕಲ್ ಎಷ್ಟೊಂದು ಸರಿ ಹೇಳಿದ್ದಾರೆ, ಬಿಟ್ಬಿಡೋದು ಎತ್ತೋದು ಅಷ್ಟೇ ಅಲ್ಲ, ಎತ್ತಿದ ಮೇಲೆ ನಾವು ಬೆಳಿಬೇಕು. ಆತನ ಹಾಲನ್ನು ಕುಡಿದು ಆತ ಪರಿಶುದ್ಧವಾದ ವಾಕ್ಯವನ್ನು ತಿಂದು ನಾವು ಬೆಳಿಬೇಕು. ಇದು ರಕ್ಷಣೆನೇ. ಅದಕ್ಕೆ ಸೈರಳವಾದ ಕೃಪೆಯನ್ನು ಕೊಡ್ತಾರೆ, ಆತನ ಸಹಾಯ ನಮಗೆ ಕೊಡ್ತಾರೆ, ಆತನ ಜಯ ನಮಗೆ ಕೊಡ್ತಾರೆ, ಪಾಪದಲ್ಲಿ ಜಯ ನಮಗೆ ಕೊಡ್ತಾರೆ. ಇದು ಕೃಪೆಯ ಸುವಾರ್ತೆ. ಸರಿ, ಈಗ ಒಂದು ಕ್ವಶನ್ ಕೇಳ್ತೀನಿ, ನೀವು ಅದಕ್ಕೆ ಸರಿಯಾಗಿ ಉತ್ತರ ಕೊಡಿ. ಯಾರು ರಕ್ಷಣೆಯನ್ನು ಹೊಂದ್ತಾರೆ? ಆಪ್ಷನ್ ಹೇಳ್ತೀನಿ ನೋಡಿ. ದೇವರು ತಾನಾಗಿ ನಮಗೆ ರಕ್ಷಣೆಯನ್ನು ಕೊಡ್ತಾರೆ, ಅಥವಾ ನಾವು ಪ್ರಯತ್ನಿಸಿ ಒಳ್ಳೆಯವರಾಗೋಕ್ಕೆ ಪ್ರಯತ್ನ ಪಟ್ಟು ನಾವು ರಕ್ಷಣೆಯನ್ನು ಹೊಂದ್ಕೋತೀವಿ, ಅಥವಾ ದೇವರು ತನ್ನ ಕೃಪೆಯನ್ನು ಧಾರಾಳವಾಗಿ ಕೊಡ್ತಾರೆ, ನಾವು ಸಹ ಪ್ರಯತ್ನ ಪಟ್ಟು ಆ ಕೃಪೆಯನ್ನು ಸ್ವೀಕರಿಸ್ಲಿಕ್ಕೆ ರೆಡಿಯಾಗಿರ್ತೀವಿ. ಇದಿಷ್ಟರಲ್ಲಿ ಯಾರು ರಕ್ಷಣೆಯನ್ನು ಹೊಂದ್ತಾರೆ? ದೇವರೇ ಕೊಡ್ತಾರೆ, ನಾನೇನು ಪ್ರಯತ್ನ ಮಾಡೋದಿಲ್ಲ, ದೇವರು ಕೊಡ್ತಾರೆ, ನಾನು ಸ್ವೀಕರಿಸ್ತೀನಿ ಅಷ್ಟೇ ಅನ್ನೋದಾ? ಮೂರನೇದು ಅಂದರೆ ಅದು ಸ್ವಲ್ಪ ವಿವರಣೆ ಕೊಡಿ. ದೇವ್ರ ಕೃಪೆ ಕೊಡ್ತಾರೆ, ಅದನ್ನು ಸ್ವೀಕರಿಸೋದಕ್ಕೆ ನಾವು ಪ್ರಯತ್ನ ಪಡಬೇಕು, ನಂಬಬೇಕು. ಆದರೆ ಪೌಲ ಅಲ್ಲಿ ವಾಕ್ಯ ಓದಿದ್ವಲ್ಲ ಆಗಲೇ, ಬರೀ ನಂಬಿಕೆಯಿಂದ ಸಾಲಲ್ಲ, ಸ್ವಲ್ಪ ಪ್ರಯತ್ನನೂ ಹಾಕಬೇಕು ಅಲ್ವಾ? ಹಾಗಾಗಿ ನಾವು ಪ್ರಯತ್ನ ಸ್ಟಾರ್ಟ್ ಮಾಡಬೇಕು. ಬರೀ ನಂಬಿಕೆ ಸಾಕಾಗಿರೋದು ಯಾರಿಗೆ? ಮಕ್ಕಳಿಗೆ ನೀವೇನು ಏನೋ ಹೇಳಿ ಮಾಡ್ಸೋಕ್ಕಾಗುತ್ತೆ ಅವ್ರ ಕೈಯಲ್ಲಿ? ನಾವು ಇಷ್ಟು ವರ್ಷಗಳಾಯಿತು ಬೆಳೆದು ನಿಂತಿದ್ದೀವಿ, ದೇವರು ನಮಗೆ ಒಂದು ಏನೋ ಹೇಳಿದ್ರೆ ಅದಕ್ಕೆ ದೇವ್ರು ಸಹಾಯ ಮಾಡಬೇಕಾ? ಕೈ ಹಿಡಿದು ನಡೆಸ್ಬೇಕಾ? ಎಷ್ಟೋ ಸರಿ ಪ್ರಾರ್ಥನೆಗೆ ಒಂದೊಂದ್ಸರಿ ಉತ್ತರ ಸಿಗಲ್ಲ. ಯಾಕೆ? ನೀ ಬೆಳೆದು ದೊಡ್ಡವನಾಗಿದೆ, ನಿನಗೆ ಕೈ ಹಿಡಿದು ನಡೆಸೋಕ್ಕಾಗುತ್ತೆ ಇನ್ನು ದೇವರು? ಹೇಳಿದ್ಮೇಲೆ ನಿನಗೆ ಮಾಡೋಷ್ಟು ಕೆಪಾಸಿಟಿ ಇದೆ ಅಂತ ಆತನಿಗೆ ಗೊತ್ತು, ಅದಕ್ಕೆ ಆತನ ಉತ್ತರ ಕೊಡಲ್ಲ. ಮಾಡಬೇಕು ವಿಧೇಯತೆ. ಅಪ್ಪ ಇದನ್ನ ಎತ್ಕೊಂಡು ಹೋಗಿ ಅಲ್ಲಿಡು ಅಂತ ಮಗುಗೆ ಹೇಳಿದ್ರೆ ಅದನ್ಗೆ ಎಷ್ಟು ಕೆಪಾಸಿಟಿ ಇದೆ ಅಂತ ಆಲ್ರೆಡಿ ಗೊತ್ತು ತಾನೆ. ಅದಕ್ಕೆ ನಿಮಗೆ ಸಹಿಸಬಹುದಾದ ಶೋಧನೆ ಹೊರತು ಬೇರೆ ಯಾವ ಶೋಧನೆ ನಿಮ್ಗೆ ಸಂಭವಿಸೋದಿಲ್ಲ ಅಂತ ದೇವರು ಹೇಳಿರೋದು. ಹಾಗಾಗಿ ನಮ್ಮ ಮೆಚುರಿಟಿ ಎಷ್ಟಿದೆಯೋ ಅಷ್ಟು ನೋಡಿಕೊಂಡು ದೇವ್ರ ಪರೀಕ್ಷೆ ಕೊಡಬೇಕಾದ್ರೆ ಅದಕ್ಕೆ ವಿಧೇಯತೆನ ನಾವು ತೋರಿಸ್ಬೇಕು. ಅದನ್ನು ದೇವರೇ ನೀನೇ ಮಾಡ್ಬೋದು, ನಾನು ಸುಮ್ಮನೆ ಕೂತಿರ್ತೀನಿ ಅನ್ನೋರಿಗೆ ರಕ್ಷಣೆ ಆಗಲ್ಲ. ಸೊ ಹಾಗಾಗಿ ನಾವು ಪ್ರಯತ್ನ ಪಡಬೇಕು. ಅದಕ್ಕೆ ಆ ನಂಬಿಕೆ ಮಾತ್ರ ಅಲ್ಲ ಅಂತ ನಾನು ಹೇಳಿದ್ದಷ್ಟೇ. ಆದರೆ ರಕ್ಷಣೆಯ ಮೊದಲನೇ ಆರಂಭದಲ್ಲಿ ನಿಮಗೆ ನಂಬಿಕೆ ಮಾತ್ರ ಸಾಕು, ಬೇರೆ ಏನು ಪ್ರಯತ್ನ ಅಲ್ಲ. ಅಲ್ಲಿ ನಿಮಗೆ ಕ್ರಿಯೆಗಳು, ದಾನ ಮಾಡೋ, ಇಲ್ಲ ಏನಾದರೂ ಹೋಲ್ಸೆ ಇದಕ್ಕೆ ಹೋಗ್ತಾರಲ್ಲ, ಅರಕೆ ಹೊತ್ಕೊಂಡು ಹೋಗ್ತಾರಲ್ಲ, ಅದನ್ನೆಲ್ಲ ಮಾಡು. ಯೇಸು ಕ್ರಿಸ್ತನ ವಿಷಯದಲ್ಲಿ ಅಲ್ಲಿ ನಾವು ಏನು ಕೆಲಸ ಮಾಡಿ ರಕ್ಷಣೆ ಹೊಂದಕ್ಕೆ ಸಾಧ್ಯ ಇಲ್ಲ. ಅಲ್ಲಿ ನಾವು ನಂಬಬೇಕು, ಅರಿಕೆ ಮಾಡಬೇಕಷ್ಟೇ. ಆದರೆ ರಕ್ಷಣೆ ಹಾದಿಯಲ್ಲಿ ನಡಿಬೇಕಾದ್ರೆ ಅದನ್ನು ಕೃಪೆಯನ್ನು ಉಪಯೋಗಿಸ್ಕೊಂಡು ಅದನ್ನ ವಾಕ್ಯಕ್ಕೆ ವಿಧೇಯತೆಯನ್ನು ತೋರಿಸ್ಬೇಕಾದ್ರೆ ನಮ್ಮ ಕೆಲಸ, ಅಲ್ಲಿ ಸ್ವಲ್ಪ ಕೆಲಸ ಮಾಡಬೇಕು. ಅರ್ಥ ಆಯ್ತಲ್ವಾ? ಹಾಗಾಗಿ ನಾವು ಸ್ವಲ್ಪ ಪ್ರಯತ್ನ ಪಡಬೇಕು, ಅದನ್ನು ಕೃಪೆಯನ್ನು ಸ್ವೀಕರಿಸಬೇಕು, ರಕ್ಷಣೆಯನ್ನು ಹೊಂದಬೇಕು. ಸೊ ಇದನ್ನು ಹೇಗೆ ಆರಂಭಿಸ್ತೀರಾ ರಕ್ಷಣೆಯನ್ನು? ಯಾರಾದರೂ ರಕ್ಷಣೆಯ ವಿಷಯವಾಗಿ ನಾವು ಕೇಳಿಸ್ಕೊಂಡಿದ್ದೀರಿ, ಆದರೆ ರಕ್ಷಣೆ ಆರಂಭನೇ ಆಗಿದೆ ಅವ್ರಿಗೋಸ್ಕರ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ, ದೇವ್ರ ಮುಂದೆ ನಾವು ತಗ್ಗಿಸ್ಕೊಳ್ಳೋದು ಮುಖ್ಯ.
ಯಾಕೋಬ 4ನೇ ಅಧ್ಯಾಯ 6ನೇ ವಚನ ಕೊನೆಯದಾಗಿ ಓದ್ಬಿಡಿ, ಅದನ್ನಾದಮೇಲೆ ಸ್ಟಾಪ್ ಮಾಡೋಣ. ಆತನು ನಮ್ಮ ಮೇಲೆ ಅತಿಶಯವಾದ ಕೃಪೆಯನ್ನು ಇಡುತ್ತಾನೆ, ಆದ್ದರಿಂದ ದೇವರು ಅಹಂಕಾರಿಗಳನ್ನು ಎದುರಿಸುತ್ತಾನೆ, ದೀನರಿಗಾದರೂ ಕೃಪೆಯನ್ನು ಅನುಗ್ರಹಿಸುತ್ತಾನೆ. ಓಕೆ, ಯಾರಿಗೆ ಕೊಡ್ತಾರಂತೆ ಕೃಪೆ? ದೀನರಿಗೆ. ಅಂದರೆ ನಾವು ದೇವ್ರ ಮುಂದೆ ನಾನೇನೋ ಸರಿಯಾಗಿದ್ದೀನಿ, ದೇವ್ರ ಇದು ಮಾಡಿದ್ನಲ್ಲ, ಒಳ್ಳೇದು ಮಾಡಿದ್ನಲ್ಲ, ಹಂಗೆ ಮಾಡಿದ್ನಲ್ಲ, ಹಿಂಗೆ ಮಾಡಿದ್ನಲ್ಲ ಅಂತ ದೇವ್ರ ಮುಂದೆ ನಾವೇನೋ ಹೇಳ್ಕೊಳಕ್ಕೆ ಹೋದರೆ ಅವ್ರಿಗೆ ಏನಿಲ್ಲ, ಕೃಪೆ ಇಲ್ಲ. ಕೃಪೆ ಇಲ್ಲ ಅಂದರೆ ಇನ್ನೇನಿಲ್ಲ, ರಕ್ಷಣೆ ಇಲ್ಲ. ಕೃಪೆ ರಕ್ಷಣೆ ಎರಡೂ ಇಲ್ಲ ಅಂದರೆ ಸಮಾಧಾನವೂ ಇಲ್ಲ. ಸಮಾಧಾನದ ಪ್ರಭು ಸಮಾಧಾನ ತಗೊಂಬಂದಂಥವ್ರು ಇಷ್ಟು ನಮಗೆ ಕಳ್ಕೊತೀವಿ. ಸರಿಯಾದ ಆರಂಭ ನಮಗಿಲ್ಲ ಅಂತಂದರೆ, ನಮ್ಮ ಜೀವನದಲ್ಲಿ ದೇವ್ರ ಕೃಪೆ ಇಲ್ಲ ಅಂತಂದರೆ ಸಮಾಧಾನವೂ ಇಲ್ಲ, ರಕ್ಷಣೆಯೂ ಇಲ್ಲ. ಆದರೆ ನಾವು ಹೆಂಗೆ ಆರಂಭ ಮಾಡಬೇಕು ದೇವ್ರ ಮುಂದೆ? ಇಬ್ಬರು ಬಂದು ದೇವ್ರ ಮುಂದೆ ನಿಂತ್ಕೊಂಡ್ರಂತೆ, ಒಬ್ಬನ ಪರಿಸಾಯನು, ಇನ್ನೊಬ್ಬನು ನಾನು ಪಾಪಿ ಅಂತ ಬಂದು ನಿಂತ್ಕೊಂಡಂಥವನು. ಇಬ್ಬರು ಪ್ರಾರ್ಥನೆ ಹೇಗಿತ್ತು? ಅವನಂತೆ ಅಲ್ಲ ಅಂತ ಅವನು ಹೇಳ. ಅವನ ಏನಿದೆ? ಗರ್ವ ಇದೆ, ನಾನು ಹೆಚ್ಚಿಸ್ಕೊಳ್ಳುವಿಕೆ ಇದೆ. ಇವನಲ್ಲಿ ಏನಿದೆ? ನಾನು ಪಾಪಿ ದೇವ್ರೆ, ಬೇರೆ ಯಾರನ್ನೂ ನೋಡ್ತಾ ಇಲ್ಲ ಅವನು. ನಾನು ಪಾಪಿ ದೇವ್ರೆ, ನನ್ನನ್ನು ಕರುಣಿಸು, ನನಗೆ ಕ್ಷಮೆ ಕೊಡು. ಶಿಲುಬೆ ಮೇಲೆ ಎರಡನೇ ವ್ಯಕ್ತಿ ಏನು ಮಾಡ್ದ? ಒಬ್ಬನೇನು ಮಾಡ್ದ? ನಿನ್ನನ್ನು ರಕ್ಷಿಸ್ಕೊಂಡು ನನ್ನನ್ನು ರಕ್ಷಿಸು ಅಂತ ಹೇಳ್ದೆ. ಇನ್ನೊಬ್ಬನೇನು ಮಾಡ್ದ? ಹೋಗುವಾಗ ನಾನು ನೆನೆಸ್ಕೋ ದೇವ್ರೆ ಅಂತ ತಗ್ಗಿಸ್ಕೊಂಡ ಅಷ್ಟೇ. ಅವನು ಆ್ಯಕ್ಚುಲಿ ಅಲ್ಲಿ ಪಶ್ಚಾತ್ತಾಪನೂ ಪಡಲಿಲ್ಲ, ತಗ್ಗಿಸ್ಕೊಂಡ. ದೇವರು ಹೃದಯವನ್ನು ಅರ್ಥ ಅಂತ ದೇವರು ತಗ್ಗಿಸ್ಕೊಂಡಿದ್ದಾನೆ, ಅವನಲ್ಲಿ ಪಶ್ಚಾತ್ತಾಪ ಪಡುವಂಥ ಮನಸ್ಥಿತಿ ಇದೆ ಅಂತ ಅರ್ಥ ಆದರೆ ಆತನು ಧಾರಾಳವಾದ ಕೃಪೆಯನ್ನು ಕೊಟ್ಬಿಡ್ತಾನೆ. ಆ ಧಾರಾಳವಾದ ಕೃಪೆ ಕೊಟ್ಟು ಏನೇ ಅಂತ ಹೇಳಿದ್ರು ಅವನಿಗೆ? ಹಿಂದೆ ಈ ಹೊತ್ತೆ ಪರದೇಶಿಯಲ್ಲಿರುವೆ. ಆತನ ಕೃಪೆಗೆ ಲಿಮಿಟೇಷನ್ನೇ ಇಲ್ಲ. ಯಾರ್ಯಾರಿಗೆ ಏನೇನು ಎಷ್ಟೆಷ್ಟು ಕೃಪೆ ಅವಶ್ಯಕತೆ ಇದೆಯೋ ಆ ತಕ್ಷಣಕ್ಕೆ ದೇವರು ಧಾರಾಳವಾಗಿ ಕೊಟ್ಬಿಡ್ತಾರೆ. ಆದರೆ ಕೊಡೋದಕ್ಕೆ ಮುಂಚೆ ನಮ್ಮಲ್ಲಿ ಏನಿರಬೇಕು? ತಗ್ಗಿಸ್ಕೊಳ್ಳುವಿಕೆ, ದೀನಭಾವ ನಮ್ಮಲ್ಲಿ ಇರಬೇಕು. ನಾನು ಪಾಪಿ ಅಂತ ಅಕ್ಸೆಪ್ಟ್ ಮಾಡುವಂಥ ಪರಿಸ್ಥಿತಿಲಿ ನಾವು ಇರಬೇಕು. ಹಂಗಿದ್ರೆ ಮಾತ್ರ ಅವರಿಗೆ ರಕ್ಷಣೆ ಅವಶ್ಯಕತೆ ಇದೆ. ನಾನು ಪಾಪಿ ಅಲ್ಲ ಅನ್ನೋರಿಗೆ ರಕ್ಷಣೆ ಅವಶ್ಯಕತೆಯೇ ಇಲ್ಲ ಅಲ್ವಾ? ಪ್ರೊಟೆಕ್ಷನ್ ನನಗೆ ಬೇಕು ಅಂತ ನಾನು ಕೇಳದೆ ಹೋದರೆ ಪ್ರೊಟೆಕ್ಷನ್ ಯಾರು ಕೊಡ್ತಾರೆ? ಯಾರು ಕೊಡೋಲ್ಲ. ಈ ಲೋಕದಲ್ಲೂ ಕೊಡಲ್ಲ, ದೇವ್ರ ವಿಚಾರದಲ್ಲೂ ಹಾಗೇನೆ. ದೇವ್ರ ಮುಂದೆ ದೀನತೆಯಿಂದ ನಾವು ಹೋಗಬೇಕು, ಆಗಲೇ ನಮಗೆ ರಕ್ಷಣೆ. ಸೊ ದೀನರಾಗಿ ಯಾರಾದರೂ ನಿಮ್ಮಲ್ಲಿ ಇನ್ನೂ ಕ್ರಿಸ್ತನನ್ನು ಸ್ವೀಕರಿಸಿಲ್ಲ, ಅಂಗೀಕರಿಸಿಲ್ಲ, ನನಗೇನು ಅವಶ್ಯಕತೆ ಇಲ್ಲ ಬಿಡು, ಅದರ ಅವಶ್ಯಕತೆ ಏನಿದೆ ಅನ್ನುವಂಥವ್ರಿಗೆ ಸ್ವಲ್ಪ ಯೋಚನೆ ಮಾಡಿ, ಹಿಂತಿರುಗಿ ನೋಡಿ ನಿಮ್ಮಲ್ಲಿ ಎಷ್ಟು ಶುದ್ಧತೆ ಇದೆ, ನೀವೆಷ್ಟು ಪರಿಶುದ್ಧರು, ನಿಮ್ಮ ಕೆಲಸಗಳಲ್ಲಿ ಎಷ್ಟು ಶುದ್ಧರಾಗಿದ್ದೀರಿ, ನೀವು ಒಳ್ಳೆಯವರು ಅಂತ ನೀವು ಹೇಳ್ಕೊಳ್ಬೋದಾ? ನೀವು ಪರಿಶುದ್ಧರಾಗಿ ಪರಲೋಕ ಹೋಗ್ಬಿಡ್ತೀನಿ, ನಾನು ಶುದ್ಧನಾಗಿದ್ದೀನಿ ಅಂತ ಹೇಳ್ಕೊಳ್ಳೋಷ್ಟು ಧೈರ್ಯ ನಿಮಗಿದೆಯಾ? ಒಂದು ವೇಳೆ ಆ ಧೈರ್ಯ ನಿಮಗಿದ್ರೆ, ನಾನು ಅವ್ರಿಗೋಸ್ಕರ ಮಾಡ್ತಾ ಇಲ್ಲ, ನಾನು ಮಾತಾಡ್ತಾ ಇರೋದು ತಗ್ಗಿಸ್ಕೊಂಡಿರೋರಿಗೋಸ್ಕರ, ನಾನು ಪಾಪಿ ಅಂತ ಸ್ವೀಕರಿಸೋರಿಗೋಸ್ಕರ. ದೇವರು ಕೂಡ ಅವ್ರಿಗೋಸ್ಕರನೇ ಬಂದಿರೋದು. ದೇವರು ದೀನರಿಗೆ ಹತ್ರ ಇದ್ದು ಯಾರಿಗೆ ದೂರ ಇರ್ತಾರಂತೆ? ಅಲ್ಲೇ ವಾಕ್ಯದಲ್ಲಿ ಮುಂದೆ ಇದೆ, ಅದೇ 4ನೇ ಅಧ್ಯಾಯ 7ನೇ ವಚನ. ಅಹಂಕಾರಿಗಳನ್ನ ಎದುರಿಸ್ತಾರಂತೆ. ಅಹಂಕಾರಿಗಳು ಅಂದರೆ ಏನು, ನನಗೇನಿಲ್ಲ, ನನಗೇನು ಅವಶ್ಯಕತೆ ಇಲ್ಲ ಅನ್ನೋರಿಗೆ ಎದುರಿಸ್ತಾರೆ. ಅಂದರೆ ದೇವ್ರು ದೂರವಾಗಿರ್ತಾರೆ, ನಾವು ಅವ್ರಿಗೆ ದೂರವಾಗಿರ್ತೀವಿ. ಆದರೆ ದೀನರಿಗಾದರೂ ತನ್ನ ಕೃಪೆಯನ್ನು ಧಾರಾಳವಾಗಿ ಕೊಡ್ತಾರೆ. ನಾವೆಲ್ಲರೂ ದೀನರಾಗಿ ದೇವ್ರ ಮುಂದೆ ಇರೋದನ್ನು ನಾವು ಕಲ್ತ್ಕೋಬೇಕು. ದೀನರಾಗಬೇಕು, ನಂಬಬೇಕು ಕ್ರಿಸ್ತನನ್ನು. ಒಂದೇ ಮಾರ್ಗ ದೇವ್ರು ಕೊಟ್ಟಿರೋದು. ಯಾರ ಹೆಸರನ್ನು ಹೇಳ್ಕೋಬೇಕು? ಕರ್ತನ ನಾಮವನ್ನು ಹೇಳಿಕೊಳ್ಳುವವರೆಲ್ಲರಿಗೆ, ಅಂದರೆ ಯೇಸು ಕ್ರಿಸ್ತನ ನಾಮವನ್ನು ಹೇಳಿಕೊಳ್ಳುವವರೆಲ್ಲರಿಗೆ, ಆತನ ಹೃದಯದಲ್ಲಿ ನಂಬುವವರಿಗೆ ರಕ್ಷಣೆಯ ಆರಂಭ. ಓಕೆನಾ? ಇಷ್ಟ ಅರ್ಥ ಆಯ್ತಾ? ರಕ್ಷಣೆ, ದೇವರ ಕೃಪೆಯನ್ನು ಸ್ವೀಕರಿಸುವ ಮನಸ್ಥಿತಿ ನಿಮಗಿರಬೇಕು. ಅರ್ಥ ಆಯ್ತಾ? ನಿಮ್ಮ ಹೋರಾಟದಲ್ಲಿ ಜಯ ದೇವರು ಕೊಡಲಿ. ನಾವೆಲ್ಲರೂ ಯಾವ ಸ್ಥಿತಿಯಲ್ಲಿ ಇದ್ದೀವಿ ಅಂತ ನೋಡೋದಾದರೆ, ನಾವೆಲ್ಲರೂ ಅಶುದ್ಧೀಕರಣದ ಜಾಗದಲ್ಲಿ ನಾವಿದ್ದೀವಿ. ಹುಟ್ಟಿದ್ದೀವಿ ನಿಜ, ಯಾರ್ಯಾರು ಅಂಗವಿಕಲರಾಗಿದ್ದೀವೋ, ಯಾರ್ಯಾರು ಸರಿಯಾಗಿ ಬೆಳೆದಿದ್ದೀವೋ, ಯಾರು ಸರಿಯಾಗಿ ಪೋಷಣೆ ಹೊಂದ್ಕೊಂಡಿದ್ದೀವೋ ಗೊತ್ತಿಲ್ಲ. ಆದರೆ ಯಾವತ್ತಿಗೂ ತಡ ಆಗಿಲ್ಲ. ದೇವರು ಇವತ್ತಿಗೆ ನೀವು ಸ್ವೀಕರಿಸಿ ಆತನ ರಕ್ಷಣೆಯಲ್ಲಿ ಮುಂದುವರಿತೀನಿ ದೇವರೇ ನನಗೆ ಸಹಾಯ ಮಾಡು ಅಂತ ಹೇಳೋದಾದರೆ, ಕೃಪೆಯನ್ನು ಕೊಟ್ಟು ನಿಮ್ಮಲ್ಲಿ ಪರಿಶುದ್ಧತೆಯನ್ನು ಹೆಚ್ಚಿಸ್ತಾರೆ. ಹಾಗಾಗಿ ನಾವೆಲ್ಲರೂ ಆ ಭಾಗದಲ್ಲಿದ್ದೀವಿ. ನಾವು ನಂಬಿಕೆಯನ್ನು
ನಂಬಿ ಕ್ರಿಸ್ತನನ್ನು ಸ್ವೀಕರಿಸಿದ್ದಾಯಿತು. ಆದರೆ ಆ ಹಾದಿಯಲ್ಲಿ ಸರಿಯಾಗಿ ನಡೀತಾ ಇದ್ದೀವ? ಆತನ ಕೃಪೆಯನ್ನು ಸರಿಯಾಗಿ ಸ್ವೀಕರಿಸ್ತಾ ನಾವು ಬೆಳೀತಾ ಇದ್ದೀವ? ಎಲ್ಲರೂ ನಾವು ತಪ್ಪು ಹೋಗಿದ್ದೀವ? ಪರಿಶುದ್ಧತೆ ನಾವು ದಿನ ಹೊಂದ್ಕೊಳ್ತಾ ಇದ್ದೀವ? ಶುದ್ಧೀಕರಣ ದಿನ ಹೊಂದ್ಕೊಳ್ತಾ ಇದ್ದೀವ ಅನ್ನೋದನ್ನು ಯೋಚನೆ ಮಾಡಿ. ದೇವರು ನಿಮ್ಮನ್ನು ಕೊನೆಯವರೆಗೂ ತಾಳುವವನಿಗೆ, ನಂಬಿಕೆಯಲ್ಲಿ ಕೊನೆಗೂ ಇರುವವನಿಗೆ ಪ್ರಕಟಣೆ ಏನು ಹೇಳುತ್ತೆ? ಜೀವವೆಂಬ ಜಯಮಾಲೆ 7 ಸಭೆಗಳಿಗೆ ಎಲ್ಲದರಲ್ಲೂ ಅದೇ ವಾಕ್ಯನ ಹೇಳ್ತಾರೆ. ಕೊನೆಯವರೆಗೂ ತಾಳುವವನಿಗೆ ಜೀವವೆಂಬ ಜಯಮಾಲೆ ಕೊಡ್ತಾನೆ, ಇನ್ನೊಬ್ರಿಗೆ ಇನ್ನೊಂದು ಹೇಳ್ತಾರೆ ಅಲ್ವಾ? ಅಂದರೆ ನಾವು ಕೊನೆಯವರೆಗೂ ನಂಬಿಕೆಯಲ್ಲಿ ಉಳ್ಕೋಬೇಕು, ಕ್ರಿಸ್ತನ ನಂಬಿಕೆಯಲ್ಲಿ ಉಳ್ಕೋಬೇಕು. ಎಷ್ಟೋ ಜನ ಬರ್ತಾರೆ, ಬಿಟ್ಟು ಹೋಗ್ತಾರೆ. ನೀವು ಯಾರು ಹಾಗಾಗಬೇಡಿ. ಇವತ್ತು ವಾಕ್ಯ ಕೇಳಿಸ್ಕೊಂಡಿದ್ದೀರಾ, ಇವತ್ತು ರಕ್ಷಣೆಯ ವಿಷಯವಾಗಿ ನೀವು ಕೇಳಿಸ್ಕೊಂಡಿದ್ದೀರಾ, ಅದರಲ್ಲಿ ಉಳ್ಕೊಳ್ಳಿ, ಬೆಳೀರಿ, ಆತನ ಶುದ್ಧವಾದ ವಾಕ್ಯವನ್ನು ಬಯಸ್ರಿ, ಓದ್ರಿ. ಹೀಗೆ ದೇವರು ನಿಮ್ಮನ್ನು ಶುದ್ಧೀಕರಿಸಿ ಒಂದು ದಿನ ಪರಲೋಕಕ್ಕೆ ನಡ್ಸ್ಕೊಂಡು ಹೋಗ್ತಾರೆ. ಅಲ್ಲಿ ನಿಮಗೆ ಯಾವ ಬಾಧೆನೂ ಇರೋಲ್ಲ, ಶೋಧನೆಯೂ ಇರೋಲ್ಲ. ದೇವರನ್ನು ಸ್ತುತಿಸೋದಷ್ಟೇ ನಮ್ಮ ಕೆಲಸ. ನಾವು ಪರಿಶುದ್ಧರಾಗಿರೋದಷ್ಟೇ ಕೆಲಸ ನಮಗೆ. ನಾವು ಒಳ್ಳೆಯದನ್ನೇ ಮಾಡ್ತೀವಿ. ನಾವು ಎದ್ರೆ ಒಳ್ಳೆಯದನ್ನು ಮಾಡ್ತೀವಿ, ಕೂತ್ರೆ ಒಳ್ಳೆಯದನ್ನು ಮಾಡ್ತೀವಿ, ನಾವು ಯೋಚನೆ ಎಲ್ಲ ಒಳ್ಳೆಯದನ್ನೇ ಮಾಡ್ತೀವಿ. ಆ ಪರಲೋಕಕ್ಕೆ ನಾವು ಹೋಗ್ಬೇಕೋ ಬೇಡೋ? ಕಷ್ಟಗಳು ನಮಗಿರಲ್ಲ, ಹಸಿವಿರಲ್ಲ, ಏನೇನು ಇರಲ್ಲ. ಅಲ್ಲಿ ನಾವು ಕೆಟ್ಟದ್ದು ಅಂದ್ಕೊಳ್ಳೋದಕ್ಕೆ ಅಲ್ಲಿ ಏನೇನು ಇರಲ್ಲ. ಆ ಸ್ಥಿತಿಗೆ ನಮ್ಮನ್ನು ಕರ್ಕೊಂಡು ಹೋಗ್ಬೇಕು ಅನ್ನೋದಕ್ಕೆ ದೇವರು ನಮಗಿಷ್ಟೆಲ್ಲ ತನ್ನ ಕೃಪೆಯನ್ನು ಧಾರಾಳವಾಗಿ ಕೊಟ್ಟು ನಮ್ಮನ್ನು ಸಿದ್ಧಪಡಿಸ್ತಿದ್ದಾರೆ. ನಾವು ಅದನ್ನ ಸಿದ್ಧತೆಯನ್ನು ಹೊಂದ್ಕೋಬೇಕು. ಆ ಸಿದ್ಧತೆಯನ್ನು ಹೊಂದ್ಕೊಳ್ಳೋಣ. ದೇವರ ಕೃಪೆಯನ್ನು ಧಾರಾಳವಾಗಿ ನಮ್ಮ ಮೇಲೆ ಸುರಿಸಲಿ, ಆತನು ನಮಗೆ ಸಹಾಯ ಮಾಡಲಿ. ನಾನು 2 ಪ್ರಾರ್ಥನೆಯನ್ನು ಮಾಡ್ತೀನಿ. ಯಾರಾದರೂ ರಕ್ಷಣೆ ಹೊಂದ್ಕೊಂಡಿಲ್ಲ, ನಾನು ಇನ್ನೂ ಸ್ವೀಕರಿಸಿಲ್ಲ, ಈ ವಿಷಯವಾಗಿ ನಾನೇನು ಅಷ್ಟು ಗಮನ ಹರಿಸಿಲ್ಲ ಅನ್ನೋರಿಗೋಸ್ಕರನೂ ನಾನು ಪ್ರಾರ್ಥಿಸ್ತೀನಿ. ಪ್ರಾರ್ಥನೆ ಮಾಡೋಣ. ಎಲ್ಲರೂ ಎದ್ದು ನಿಂತ್ಕೊಂಡು ಪ್ರಾರ್ಥನೆ ಮಾಡೋಣ. ದೇವರೇ, ನಿನ್ನ ವಾಕ್ಯಗಳನ್ನು ನಮಗೆ ಉದಾರವಾಗಿ ನೀನು ಕೊಟ್ಟದಕ್ಕಾಗಿ ಸ್ತೋತ್ರ. ನಿನ್ನ ಕೃಪೆಯ ವಿಷಯವಾಗಿ ಸ್ವಾಮಿ ನಮಗೆ ತಿಳಿಸ್ಕೊಟ್ಟಿದ್ದೀನಿ. ನೀನು ಧಾರಾಳವಾಗಿ ನಮಗೆ ಕೃಪೆಯನ್ನು ಕೊಟ್ಟು ಅಯೋಗ್ಯರಾದಂಥ ನಮಗೆ ಕರ್ತನೆ ನೀನು ನಿನ್ನ ನೀತಿಯನ್ನು ಕರ್ತನೆ ನಮ್ಮನ್ನು ಶುದ್ಧೀಕರಿಸಲಿಕ್ಕಾಗಿ, ನಮಗೆ ಜಯ ಹೊಂದಲಿಕ್ಕಾಗಿ ನಿನ್ನ ನೀತಿಯನ್ನು ನಮಗೆ ನೀನು ಕೊಟ್ಟು, ಶೋಧನೆಗಳಲ್ಲಿ ಜಯ ಹೊಂದಲಿಕ್ಕೆ ನಿನ್ನ ಸಹಾಯವನ್ನು, ನಿನ್ನ ಪವಿತ್ರಾತ್ಮನನ್ನು ನಮಗೆ ಕೊಟ್ಟು ನಡೆಸ್ತಿರುವಂಥ ದೇವರು ಸ್ತೋತ್ರ ಕರ್ತನೆ. ಇಲ್ಲಿರುವಂಥವರಲ್ಲಿ ಕರ್ತನೆ ಯಾರಾದರೂ ಇವತ್ತು ತೀರ್ಮಾನ ಮಾಡಿ ಕರ್ತನೆ ನಿನ್ನನ್ನು ಸ್ವೀಕರಿಸಬೇಕು ಅಂತ ಅವ್ರು ಅಂದ್ಕೊಂಡಿದ್ರೆ ಕರ್ತನೆ, ಅವರ ಪಾಪಗಳನ್ನು ನೀನು ಮನ್ನಿಸಬೇಕಾಗಿ ನಾನು ಕೇಳ್ಕೊಳ್ತೇನೆ ಕರ್ತನೆ. ಅವರ ಪಾಪಗಳನ್ನು ನಿನ್ನ ಕಡೆಗೆ ಅವರು ತೋರಿಸುವಾಗ ಕರ್ತನೆ ಅವರನ್ನು ಕರುಣಿಸು ಕರ್ತನೆ. ಅವರು ಇಲ್ಲ ದೇವರೇ ನಾನು ಶುದ್ಧ ಆಗ್ತೀನಿ ಅನ್ನುವಂಥ ಒಂದು ಉಚ್ಚಾರಣೆ ಅವ್ರು ಮಾಡುವಾಗ ಕರ್ತನೆ, ಅವರಿಗೆ ಆ ಮನಸ್ಸಿನ ಶಾಂತಿಯನ್ನು ಕರ್ತನೆ, ಅವರ ಮನುಷ್ಯನ ಕರ್ತನೆ ನೀನು ಆಳುವವನಾಗಿ ಸ್ವೀಕರಿಸಿ ಕರ್ತನೆ, ಅವರಿಗೆ ಬಿಡುಗಡೆಯನ್ನು ಕೊಡು ಯೇಸು ಸ್ವಾಮಿ. ಅವರನ್ನು ನೀನು ಸ್ವೀಕರಿಸಬೇಕಾಗಿ ಕೇಳ್ಕೊಳ್ತೇನೆ ಕರ್ತನೆ. ನಿನ್ನ ಕರುಣೆಯನ್ನು ನೆನಪಿಸಿಕೊಂಡು ಕರ್ತನೆ, ನಿನ್ನ ಕರುಣೆ ಉಳ್ಳಂತಹ ಸಿಂಹಾಸನ, ಕೃಪೆಯ ಸಿಂಹಾಸನದ ಹತ್ರಕ್ಕೆ ನಾವು ಬರ್ತೇವೆ ಕರ್ತನೆ. ಕರುಣಿಸು ಸ್ವಾಮಿ, ಅವರನ್ನು ಸ್ವೀಕರಿಸು ಕರ್ತನೆ. ಹೋರಾಟದಲ್ಲಿರುವಂಥ ನಾವು ಯೇಸು ಸ್ವಾಮಿ, ಶೋಧನೆಯ ವಿರುದ್ಧವಾಗಿ ನಾವು ಹೋರಾಡುವಾಗ ಕರ್ತನೆ, ಪಾಪದ ವಿರುದ್ಧವಾಗಿ ನಾವು ಹೋರಾಡುವಾಗ ಕರ್ತನೆ, ಪಾಪನ ಜಯಿಸ್ಲಿಕ್ಕೆ ಆಗದೆ ಅನೇಕ ಸಾರಿ ನಾವು ಬಿದ್ದು ಹೋಗ್ತಿರುವಂಥವ್ರು ಕರ್ತನೆ, ನಮಗೆ ಕರುಣೆಯನ್ನು ಕೊಡು ಕರ್ತನೆ. ನಮಗೆ ನೀನು ಧೈರ್ಯ ಕೊಟ್ಟಿದ್ದಿ ಕರ್ತನೆ. ಪಾಪ ಅಪರಾಧಿಗಳೆಂಬ ನಿರ್ಣಯ ನಮಗಿಲ್ಲ ಅಂತ ನೀನು ಹೇಳಿದ್ದಿ ಕರ್ತನೆ. ಆ ಧೈರ್ಯದೊಂದಿಗೆ ನಾವು ಎದ್ದು ನಿಂತು ನಡೆಯುವಂತೆ ಸಹಾಯ ಮಾಡು. ಹಿಂಜರಿದಂಥವ್ರಿಗೋಸ್ಕರ ಕೇಳ್ಕೊಳ್ತೇನೆ ಕರ್ತನೆ. ಪ್ರಯತ್ನಿಸುವಾಗ ಯಾರಾದರೂ ಕರ್ತನೆ ನೀವು ಮುಂದೆ ವಾಪಸ್ ಬಾ ಅಂತ ಅವ್ರು ಕೇಳ್ಕೊಳ್ಳುವಾಗ ಇಲ್ಲಿರುವಂಥವ್ರು ಸ್ವಾಮಿ ಅವರಿಗೆ ಸಹಾಯ ಮಾಡು. ನೀನು ಆತ್ಮನ ಪ್ರಸನ್ನತೆಯಲ್ಲಿ ಇರಿಸಿ ಕರ್ತನೆ, ಅವ್ರಿಗೆ ವಾಪಸ್ ಬರುವ ಹಾಗೆ ಅವರಿಗೆ ಸಹಾಯ ಮಾಡು ಕರ್ತನೆ. ಇಲ್ಲಿರುವಂಥವ್ರು ನಮ್ಮ ಹೋರಾಟದಲ್ಲಿ ನಮಗೆ ಜಯ ಕೊಡು ಯೇಸು ಸ್ವಾಮಿ. ನಿನ್ನ ಕೃಪೆಯನ್ನು ನಮಗೆ ಕೊಡು. ನಿನ್ನ ಹೆಚ್ಚಾಗಿ ಅರ್ಥ ಮಾಡಿಸು ಯೇಸು ಸ್ವಾಮಿ. ಈ ಪಾಪಗಳನ್ನು ನಮಗಿರುವಂಥ ಶೋಧನೆಗಳನ್ನು ಜಯಿಸುವುದು ಹೇಗೆ ಅನ್ನೋದಕ್ಕೆ ನಮಗೆ ನಿನ್ನ ಕೃಪೆ ಹೇಗೆ ಸಹಾಯ ಮಾಡುತ್ತೆ ಅನ್ನೋದಂಥ ಜ್ಞಾನ ನಮಗೆ ಹೆಚ್ಚಿಸು ಕರ್ತನೆ. ನಿನ್ನ ಕೃಪೆಯ ವಿಷಯವಾಗಿ ನಾವು ಹೆಚ್ಚಾಗಿ ಅರ್ಥ ಮಾಡ್ಕೊಳ್ಳುವಂತೆ, ಆ ಸುವಾರ್ತೆಯನ್ನು ಹೆಚ್ಚಾಗಿ ಅರ್ಥ ಮಾಡ್ಕೊಳ್ಳುವಂತೆ ನಮಗೆ ಸಹಾಯ ಮಾಡಬೇಕಾಗಿ ಕೇಳ್ಕೊಳ್ತೇನೆ ಯೇಸು ಸ್ವಾಮಿ. ಕೊನೆಯದಾಗಿ ಕರ್ತನೆ, ನಾವು ನಿನ್ನನ್ನು ಆರಾಧಿಸ್ತೇವೆ, ಸ್ತುತಿಸ್ತೇವೆ ಕರ್ತನೆ. ನಮ್ಮನ್ನು ಪರಲೋಕ ರಾಜ್ಯಕ್ಕೆ ನಡೆಸಲು ಶಕ್ತನಾದಂಥ ದೇವರು, ಒಳ್ಳೆ ಕಾರ್ಯವನ್ನು ಆರಂಭಿಸಿ ಕರ್ತನೆ ಕೊನೆಯವರೆಗೂ ಅದನ್ನು ತೀರಿಸುವಂಥ ದೇವರು ಕರ್ತನೆ. ಸ್ತೋತ್ರ ಸ್ವಾಮಿ. ನಮ್ಮ ಪಾಪಗಳು ನಮ್ಮನ್ನು ಸಂಪೂರ್ಣವಾಗಿ ಶುದ್ಧೀಕರಿಸಿ ಕರ್ತನೆ, ಶುದ್ಧರಾಗಿ ನಮ್ಮನ್ನು ಪರಲೋಕ ರಾಜ್ಯಕ್ಕೆ ಸೇರಿಸಿಕೊಳ್ಳುವಂಥ ದೇವರು. ಸ್ತೋತ್ರ ಕರ್ತನೆ. ನಿನ್ನ ವಂದಿಸ್ತೇನೆ ಯೇಸು ಸ್ವಾಮಿ. ನಾವೆಲ್ಲರೂ ಕರ್ತನೆ ನೀತಿವಂತರಾಗಿ ನಿನ್ನ ಸನ್ನಿಧಾನಕ್ಕೆ ನಾವು ಸೇರಿಕೊಳ್ಳಲಿಕ್ಕೆ ಕರ್ತನೆ ನೀನು ಆರಂಭಿಸಿದಂಥ ಈ ಒಳ್ಳೆ ಕಾರ್ಯಕ್ಕಾಗಿ ನೀನು ವಂದಿಸ್ತೇನೆ ಕರ್ತನೆ. ಸ್ತೋತ್ರ ಯೇಸು ಸ್ವಾಮಿ. ಪರಲೋಕದಲ್ಲಿ ನಮ್ಮನ್ನು ಸೇರಿಸಿಕೊಳ್ಳುವುದಕ್ಕಾಗಿ ಸ್ತೋತ್ರ ಕರ್ತನೆ. ನಮ್ಮ ಪ್ರಯತ್ನದಲ್ಲಿ ನಮಗೆ ಸಫಲತೆಯನ್ನು ಕೊಟ್ಟು ನಡೆಸಬೇಕಾಗಿ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥನೆ ಬೇಡಿದ್ದೇನೆ ತಂದೆ. ಆಮೆನ್.